ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವ ಬೋಧೆ 5ನೇ ಸಂಧಿ ಒಳಗೆ ಇವತ್ತಿನ ಆಧಾರದ ಸೂತ್ರ 4ನೆಯ ಸೂತ್ರದ ಕೊನೆಯ ನುಡಿಗಳನ್ನು ಮಾತಾಡಬೇಕಾಗ್ತದೆ. ನೋಡೋಣ ಏನು ಹೇಳಿದ್ದಾರೆ. ನಿನ್ನೆಯ ವಿಚಾರದಲ್ಲಿ ಕೂಡ ಭಾಳಷ್ಟು ಹೇಳಿದರು. ಇವಾಗ ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ. ನೇಮದಲ್ಲಿರುವಂಥ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಯಮ ವಿಚಾರಗಳನ್ನು ಇಲ್ಲಿ ಕೂಡ ಹೇಳ್ತಾರೆ. ಯಾಕಂದ್ರೆ ಸಗುಣ ಯೋಗ ಅಷ್ಟಾಂಗದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಯಮದಲ್ಲಿ 10 ಗುಣಗಳು ಅದಾವ ಹೇಳಿದರು. ನೇಮದಲ್ಲಿ 10 ಗುಣಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. 4ನೆಯ ಸೂತ್ರದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಶಿವನೇ ತಾನೆಂದು ಮಾನಸದಳು ಪೂಜಿಸದವಗೆ ಭವಬಂಧ ಬಳಿಯುವುದೇ ಅಂತ ಒಂದು ಅದ್ಭುತವಾದಂಥ ವಾಕ್ಯ ಹೇಳ್ತಾರೆ ಮಹಾತ್ಮರು. ಶಿವನೇ ತಾನಂತ, ಪರಮಾತ್ಮನೇ ನಾನಿದ್ದೀನಿ ಅನ್ನುವಂಥ ಭಾವದಲ್ಲಿ, ಅಂದರೆ ಆ ಮನಸ್ಸಿನಿಂದ ಪೂಜೆಯನ್ನು ಮಾಡದವಗೆ. ಎಂಥ ಮಾತು ಹೇಳ್ತಾರೆ ಅವರು. ಪರಮಾತ್ಮ ನಾನಿದ್ದೀನಿ ಅನ್ನುವಂಥ ಆ ಒಂದು ಮನಸ್ಸಿನಿಂದ ಪೂಜೆಯನ್ನು ಮಾಡಬೇಕಾದಂಥದ್ದು. ಆ ಮನಸ್ಸಿಂದ ಪೂಜೆಯನ್ನು ಮಾಡದವನಿಗೆ, ಅಂದ್ರೆ ಪರಮಾತ್ಮನೇ ನಾನು ಇದ್ದೀನಿ ಅನ್ನುವಂಥ ಮನಸ್ಸಿನಿಂದ ಪೂಜೆ ಮಾಡದವನಿಗೆ ಈ ಭವಬಂಧ ಒಳಿಯುವುದೇ, ಅಂದರೆ ಈ ಜನನ ಮರಣ ಸಂಸಾರ, ಜನನ ಮರಣ ಅನ್ನುವಂಥ ಸಂಸಾರ ನಿವೃತ್ತಿ ಆಗ್ತದೇನು ಅಂತಂದ್ರೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದರೆ, ಈಶ್ವರನ ಪೂಜೆ ತ್ರಿಕರಣ ಮೂಲಕ 3 ಪ್ರಕಾರವಾಗಿರುವಂಥದ್ದು ಕೂಡ ನಿನ್ನೆ ವಿಷಯದಲ್ಲಿ ಬಂತು. ಕಾಯ ವಾಚ ಮನಸ್ಸ, ಇವು 3ರಿಂದ ಕನಿಷ್ಠ ಆದಂಥ ಎದರಿಂದ ಶರೀರದಿಂದ ಮಾಡ್ತಾನೆ ಪೂಜೆ ಅನ್ನುವಂಥದ್ದು, ಮಧ್ಯಮ ಸ್ತುತಿ ಮಾಡ್ತಾನೆ ಅನ್ನುವಂಥದ್ದು ವಾಣಿಯಿಂದ, ಉತ್ತಮ ಆದಂಥದ್ದು ಮನಸ್ಸಿನಿಂದ ಈಶ್ವರನ ಧ್ಯಾನವನ್ನು ಮಾಡ್ತಾನೆ ಅಂತ ಕೂಡ ನಿನ್ನೆ ಹೇಳಿದರು. ಮತ್ತು ಇದಕ್ಕೆ ಫಲಗಳು ಕೂಡ ಹೇಳಿದರು ಅವರು. ಫಲಗಳು ಏನದಾವ? ಈಶ್ವರ ಪೂಜೆಯನ್ನು ಮಾಡೋದರಿಂದ ಅವ್ರು ಕೇಳಿದಂಥ ಒಂದು ಸಿರಿಯು ಸಂಪತ್ತು ಇವೆಲ್ಲ ಸಿಗ್ತದ. ವಾಣಿಯಿಂದ ಸ್ತುತಿ ಮಾಡೋದ್ರಿಂದ ಸ್ವರ್ಗ ಸುಖ ಸಿಗ್ತದ, ಸ್ವರ್ಗಾದಿ ಭೋಗಗಳು ಸಿಗ್ತವ. ಮನಸ್ಸಿನ ಚೇತನ ರೂಪವಾಗಿ ಮಾಡುವಂಥ ಏನು ಭಕ್ತಿ ಏನಿರ್ತದ, ಪೂಜೆ ಏನಿರ್ತದ, ಅದರಿಂದ ಮಾಡಿದಾಗ ಇಲ್ಲಿ ಮುಕ್ತಿಯು. ಈ 3 ರೀತಿಯಿಂದ ಅಧಿಕಾರಿಗಳು 3 ಪ್ರಕಾರದ ಪೂಜೆಯನ್ನು ಮಾಡಿದಾಗ 3 ಪ್ರಕಾರದ ಫಲಗಳು ಸಿಗ್ತವ ಅಂತ ಹೇಳಿದರು. ಈಗ ಮುಮುಕ್ಷುಗಳು, ಅದರಿಂದ ಇಲ್ಲೇನಾಗ್ಯದ, ಮುಮುಕ್ಷುಗಳು ಮೋಕ್ಷದ ಸಲುವಾಗಿ ಈಶ್ವರನ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾರು? ಮುಮುಕ್ಷುಗಳಂದ್ರೆ ಯಾರು? ಮುಕ್ತಿಯನ್ನು ಪಡ್ಕೊಳ್ಬೇಕನ್ನುವಂಥವ್ರು, ಜನನ ಮರಣದಿಂದ ಬಿಡುಗಡೆ ಆಗಬೇಕನ್ನುವಂಥವ್ರು, ಜನನ ಮರಣ ಅನ್ನುವಂಥ ದುಃಖದಿಂದ ಬಿಡುಗಡೆ ಆಗಬೇಕನ್ನುವಂಥ ಭಾವವುಳ್ಳಂಥವ್ರಿಗೆ ಮುಮುಕ್ಷುಗಳು ಅಂತ ಹೇಳ್ತಾರೆ. ಮುಕ್ತಿ ಅಂತಂದ್ರೆ ಏನಂದ್ರೆ ಅದೊಂದು ಆನಂದ, ಸದಾಕಾಲ ಆನಂದವಾಗಿರುತ್ತೆ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಇರುವಂಥದ್ದಕ್ಕೆ ಮುಕ್ತಿ ಅಂತ ಹೇಳುವಂಥದ್ದು. ಇದರಿಂದ ಜನನ ಮರಣ ಏನು ಐತಲ್ಲ, ಈ ಸಂಸಾರದಿಂದ ಬಿಡುಗಡೆ ಆಗಬೇಕಾಗಿತ್ತು, ದುಃಖದಿಂದ ಬಿಡುಗಡೆ ಆಗಬೇಕಾಗಿತ್ತು ಅಂತಂದ್ರೆ ಅವ್ರು ಏನು ಮಾಡಬೇಕು ಅಂದರೆ ಈಶ್ವರನ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಅಂತ ಕೂಡ ಹೇಳ್ತಾರೆ. 3ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಅದರಿಂದೇ ಮೋಕ್ಷಾರ್ಥಿ ಹೃದಯದೋಳು ಈಶ್ವರ ಪದವನ್ನರಿದು ಸಲೆ ಜಾನಿಸಿ ಪದಪಿಂದೆ ಭಜಿಸಿ ಕೈವಲ್ಯವನೈದು ಬೇಹುದು ಕೇಳು ಕಾಂತಿ ನಿಶ್ಚಯವಿದು ಅಂತ ಹೇಳ್ತಾರೆ. ಅದರಿಂದ ಅಂದರೆ ಈ ಕಾರಣದಿಂದ ಮೋಕ್ಷದ ಅಪೇಕ್ಷೆಯುಳ್ಳಂಥವರು ಹೃದಯದಲ್ಲಿ ಈಶ್ವರನ ಸ್ವರೂಪವನ್ನು ತಿಳಿದು ಚೆನ್ನಾಗಿ ಧ್ಯಾನ ಮಾಡಿ ಕ್ರಮವಾಗಿ
ಪೂಜಿಸುವಂಥದ್ದು, ಅಂದರೆ ಪೂಜಿಸಿ ಮೋಕ್ಷವನ್ನು ಹೊಂದುವಂಥದ್ದು. ಇದು ಸತ್ಯವಾಗಿರುವಂಥದ್ದು ಮೈತ್ರ, ಇದು ನಿಶ್ಚಯವಿದು ಅಂತ ಹೇಳ್ತಾರೆ. ಕಾಂತೆ ಕೇಳು ನೋಡ್ರಿ, ಕೇಳು ಕಾಂತೆ ನಿಶ್ಚಯವಿದು ಅಂತ ಹೇಳ್ತಾರೆ. ಏನಂದರೆ ಮೋಕ್ಷವನ್ನು ಅಪೇಕ್ಷೆ ಮಾಡುವಂಥವ್ರು ಎಲ್ಲ ಮಾನವ ಶರೀರ ತೊಟ್ಕೊಂಡು ಬಂದರೆ ಎಲ್ಲರೂ ಮುಕ್ತಿಯನ್ನು ಮೋಕ್ಷವನ್ನು ಅಪೇಕ್ಷೆ ಪಡ್ತಾರೇನೋ ಅಂದ್ರೆ ಇಲ್ಲ. ಇದಕ್ಕೆ ನೋಡ್ರಿ, ಎಲ್ಲ ಹುಟ್ಟ್ಯಾರ ಎಲ್ಲ ಮಾಡ್ಯಾರ ಅಂದರೆ ಎಲ್ಲರಿಗೂ ನೌಕರಿಗಳು ಸಿಕ್ಬಿಡ್ತಾವ, ಚಲೋ ಚಲೋ ನೌಕರಿಗಳು ಅಂತಂದರೆ ಇಲ್ಲ. ಅದಕ್ಕೆ ಪ್ರಯತ್ನ ಬೇಕಾಗ್ತದಲ್ಲ. ಈ ನೌಕರಿ ಅಂತಗಳೇನೇನಂದ್ರೆ ಇಲ್ಲರಿ, ನೌಕರಿ ಯಾತಕ್ಕೆ ಮಾಡ್ತಾರೆ? ನೌಕರಿ ಹಿಂಗೆ ಕೆಲಸ ಸಿಗ್ತದಂತಂದರೆ ಯಾವುದು ದುಡ್ಡು ಬರ್ತದೆ, ಇಷ್ಟು ಆನಂದವಾಗಿ ಇರ್ತೀವಿ ಅಂತ ಅನ್ನೋದಕ್ಕೆ ಪ್ರಯತ್ನ ಪಟ್ಟು ಅಂಥ ನೌಕರಿಗಳನ್ನು ತೊಗೊಳತ್ತಾರೆ. ಮತ್ತು ಇದನ್ನು ನಾವು ಪಡ್ಕೊಳ್ಬೇಕು, ಮುಕ್ತಿ ಮೋಕ್ಷವನ್ನು ಪಡ್ಕೊಳ್ಬೇಕಾದ್ರೂ ಕೂಡ ಇದು ಸುಮ್ಮನೆ ಎಲ್ಲರಿಗೆ ಆಗ್ತದೇನೋ ಅಂದರೆ ಇಲ್ಲ, ಎಲ್ಲರಿಗೆ ಆ ಭಾವ ಬರ್ತದೇನೋ ಅಂದ್ರೆ ಇಲ್ಲ. ಯಾಕಂದ್ರೆ ಇದಕ್ಕೂ ಕೂಡ ಭಾಳಷ್ಟು ಒಂದು ಕ್ವಾಲಿಫಿಕೇಷನ್ ಅನ್ನುವಂಥದ್ದು ಇಟ್ಟಿರ್ತಾರೆ. ಜನ್ಮ ಜನ್ಮಾಂತರದಿಂದ ಆ ನಿಷ್ಕಾಮದ ಒಂದು ಪುಣ್ಯದ ಫಲ ಬೇಕಾಗ್ತದೆ. ಆ ಫಲದಿಂದ ಅದರಿಂದ ಇಲ್ಲಿ ಪಾಪ ಪುಣ್ಯಗಳ ಒಂದು ನಿರ್ಣಯ ಈ ಶರೀರ ಬಂದದ. ಇಲ್ಲಿ ಅಂಥ ಒಂದು ನಿಷ್ಕಾಮದ ಒಂದು ಪುಣ್ಯದ ಫಲ ಇದ್ದಾಗ ಇಂಥದನ್ನು ಪಡ್ಕೊಳ್ಳಿಕ್ಕೆ ಕೆಲವೊಂದು ನಮ್ಗೆ ಏನಂದ್ರೆ ಆ ಸಾಧನೆಗಳು ಸಿಗ್ತಾವೆ. ಇಲ್ಲಾಂದರೆ ಈ ಕಡೆ ಬರೋಕ್ಕಾಗಂಗಿಲ್ಲ. ಎಲ್ಲ ಮನುಷ್ಯರೇ ಇರ್ತಾರೆ, ಆದರೂ ಕೂಡ ಎಲ್ಲರಿಗೂ ಮೋಕ್ಷದ ಅಪೇಕ್ಷೆ ಇರ್ತೇನೆಂದರೆ ಇಲ್ಲ. ಯಾಕಂದರೆ ಅವರು ಜನ್ಮ ಜನ್ಮಾಂತರಿಂದ ಒಂದು ನಿಷ್ಕಾಮದ ಒಂದು ಪುಣ್ಯದ ಫಲದಿಂದ ಇದು ಈ ಭಾವ ಬರುವಂಥದ್ದು. ಅದಕ್ಕೆ ಮೋಕ್ಷಾರ್ಥಿ ಹೃದಯದೊಳು ಈಶ್ವರನ ಅಂತ ಹೇಳ್ತಾರೆ. ಯಾಕಂದ್ರೆ ಹೃದಯಾರವಿಂದದಲ್ಲಿ ತನ್ನ ಹೃದಯಾರವಿಂದದಲ್ಲಿ ಈಶ್ವರನ ಸ್ವರೂಪವನ್ನು ಚೆನ್ನಾಗಿ ಸ್ಮರಣೆಗೆ ತಂದುಕೊಂಡು, ಈಶ್ವರನ ಒಂದು ಸ್ವರೂಪವನ್ನು ಅವ್ರ ಮನಸ್ಸಿನಲ್ಲಿ ಚೆನ್ನಾಗಿ ಅದನ್ನು ತಂದುಕೊಂಡು ಧ್ಯಾನಿಸುವಂಥದ್ದು. ಈಶ್ವರನ ಒಂದು ಸ್ವರೂಪದ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡು ಅದು ಮನಸ್ಸಿನಲ್ಲಿ ಆ ಈಶ್ವರನ ಬಗ್ಗೆ ಧ್ಯಾನಿಸುವಂಥದ್ದು. ಇದು ಧ್ಯಾನಿಸೋದ್ರಿಂದ ಏನಾಗ್ತದಪ್ಪ ಅಂದ್ರೆ, ಈಶ್ವರನ ಧ್ಯಾನವನ್ನು ನಮ್ಮ ಹೃದಯಾರವಿಂದದಲ್ಲಿ ಧ್ಯಾನಿಸುವುದರಿಂದ ಏನಾಗ್ತದೆ, ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ಮಾಡಿಕೊಂಡು ನಂತರ ಜ್ಞಾನದಿಂದ ಅಂದರೆ ಆ ಜ್ಞಾನದ್ವಾರ ಮುಕ್ತಿಯನ್ನು ಹೊಂದುವಂಥದ್ದು. ಅದಕ್ಕೆ ಮುಖ್ಯವಾಗಿ ಇವು ಕರ್ಮ ಇವೇನು ಅದಾವಲ್ಲ, ಇವೆಲ್ಲವೂ ಅಂತಃಕರಣ ಶುದ್ಧಿಗಾಗಿರುವಂಥದ್ದು. ಧ್ಯಾನ ಮಾಡಿದರೂ ಕೂಡ ಈಶ್ವರನ ಒಂದು ಸ್ವರೂಪದವನ್ನು ಚಿಂತನವನ್ನು ಮಾಡುವಂಥದ್ದು ಅದು ಧ್ಯಾನ. ಅದರಿಂದ ಏನಾಯ್ತು ಅಂದ್ರೆ ಅಂತಃಕರಣ ಶುದ್ಧ ಆಗ್ತದೆ. ಅದರಿಂದ ಏನಾಗ್ತದೆ ಅಂದರೆ ಅಂತಃಕರಣ ಶುದ್ಧಿ ಆಗೋದ್ರಿಂದ ಏನಾಗ್ತದೆ, ಅಲ್ಲಿ ಜ್ಞಾನ ಆಗುವಂಥದ್ದು, ಜ್ಞಾನದ್ವಾರ ಮೋಕ್ಷವನ್ನು ಪಡ್ಕೊಳ್ಳುವಂಥದ್ದು ಅಂತ ಕೂಡ ಹೇಳ್ತಾರೆ ಅವರು. 4ನೇ ನುಡಿಯಲ್ಲಿ ಹೇಳ್ತಾರೆ, ಈಶ್ವರನನ್ನು ಹೆಂಗೆ ಧ್ಯಾನಿಸಬೇಕು. ಯಾಕಂದ್ರೆ ಯಾವ ರೀತಿಯಿಂದ ಆತನ ಒಂದು ಸ್ವರೂಪದ ಒಂದು ಚಿಂತನವನ್ನು ಮಾಡಬೇಕು, ಅದು ಯಾವ ರೀತಿ ಧ್ಯಾನಿಸ್ಬೇಕು ಅಂತಂದರೆ ಅಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ 4ನೇ ನುಡಿಯಲ್ಲಿ. ಪಳುಕಿನ ಮಿಂಚಿನ ಬೆಳದಿಂಗಳಿನ ತಾರೆಗಳ ರನ್ನ ಬೆಳಗಿನ ನಂತ ಅಭವನ ತಿಳಿದು ಸೋಹಂ ಭಾವ ಅಳವಟ್ಟು ಮೋಕ್ಷಾರ್ಥಿಗಳು ದೇಹರ ದೋಳು ಧ್ಯಾನಿಸುವುದು ಅಂತ ಹೇಳ್ತಾರೆ. ಪಳುಕಿನ ಅಂದ್ರೆ ಸ್ಫಟಿಕದಾಗ ಏನಾರ ಮಿಕ್ಸ್ ಐತೇನೋ ಅಂದರೆ ಏನಿಲ್ಲ. ಸ್ಫಟಿಕ ಅಂದರೆ ಭಾಳಷ್ಟು ಪರಿಶುದ್ಧವಾಗಿರುವಂಥದ್ದು. ಸ್ಫಟಿಕ ಮಣಿ ನೋಡ್ತೀವಲ್ಲ ಅದು, ಸ್ಫಟಿಕ. ಮಿಂಚಿನ ಅಂದರೆ ವಿದ್ಯುತ್ತಿನ, ಬೆಳದಿಂಗಳಂದರೆ ಚಂದ್ರನ ಬೆಳಕಿನ, ನಕ್ಷತ್ರ ಅಂದರೆ ನಕ್ಷತ್ರಗಳು, ತಾರೆಗಳು ಅಂತಾರಲ್ಲ. ಮತ್ತು ರನ್ನ ಬೆಳಗಿನಂತೆ ಅಂದರೆ ರತ್ನದ ಪ್ರಕಾಶದ ಹಾಗೆ ಪರಮಾತ್ಮನ ಅರಿದು, ಪರಮಾತ್ಮ ಹಿಂಗೆ ಅದನಂತ ತಿಳ್ಕೊಳ್ಳುವಂಥದ್ದು. ಅದಕ್ಕೆ ಕೆಲವೊಂದೊಂದು ಈ ಚಂದ್ರ ಒಂದು ಬೆಳದಿಂಗಳು ತೋರ್ತಂದ್ರೆ ಕೂಡ ಅದು ಭಾಳ ಪರಿಶುದ್ಧವಾಗಿರ್ತದೆ. ನಾವು ಸ್ಫಟಿಕ ನೋಡಿದಾಗ ಅದು ಭಾಳ ಪರಿಶುದ್ಧವಾಗಿರ್ತದೆ. ಇದ್ರ ಬಗ್ಗೆ ಅವ್ರು ಹೇಳ್ತಾರೆ. ಹೆಂಗಾದ್ರೆ ಸ್ಫಟಿಕ, ಮಿಂಚು, ಬೆಳದಿಂಗಳು, ರತ್ನ, ನಕ್ಷತ್ರ ಇವುಗಳ ಪ್ರಕಾಶದಂತೆ ಈ ರೀತಿಯಾಗಿರುತ್ತೆ. ಅದಕ್ಕೆ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ರತ್ನ ಇವೆಲ್ಲ ಹೇಗಂತಂದ್ರೆ ಇದ್ರಂಗೆ ಪ್ರಕಾಶಮಾನವಾಗಿ ಒಳೆಯುವಂಥದ್ದು ಪರಮಾತ್ಮನ ಪ್ರಕಾಶ ಆಗಿರ್ತದೆ ತಿಳ್ಕೊಳ್ಳುವಂಥದ್ದು. ಈ ಸ್ಫಟಿಕ ಆಗಿರ್ಬೋದು, ಈ ಮಿಂಚು ಚಕ್ಕಂತ ಹೊಡಿತದೆ, ಮಿಂಚಿರ್ತದಲ್ಲ ಅದು ಆಗಿರ್ಬೋದು, ಬೆಳದಿಂಗಳಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು ಅಥವಾ ರತ್ನ ಆಗಿರ್ಬೋದು, ಪ್ರಕಾಶತೆಯಿಂದ ಕೂಡಿದಂಥವು.
ಇಂಥ ಪ್ರಕಾಶತೆ ಪರಮಾತ್ಮನ ಪ್ರಕಾಶ. ಪರಮಾತ್ಮನು ಕೂಡ ಈ ಪ್ರಕಾಶ ರೂಪದಿಂದ ಇದ್ದಾನ, ಈ ಪ್ರಕಾಶಾತ್ಮಕ ರೂಪವಾಗಿದ್ದಾನ ಪರಮಾತ್ಮ ಕೂಡ ಅಂತ ಇದು ಹೃದಯ ಮಧ್ಯದಲ್ಲಿ ತಿಳಿದು ಇಲ್ಲಿ ಏನು ಹೇಳ್ತಾರ, ದೇಹರಾದಳು ಅಂತಂದ್ರೆ ಇಲ್ಲಿ ಹೃದಯ ಮಧ್ಯದಲ್ಲಿ ಇದನ್ನು ತಿಳ್ಕೊಂಡು ಅದೇ ಸದಾ ಒಂದು ಭಾವನೆಯನ್ನು ಮಾಡುವಂಥದ್ದು. ಅದೇ ತದಾಕಾರ ಅಂದ್ರೆ ಸದಾ ಯಾವಾಗಲೂ ಅದೇ ಸ್ವರೂಪದ ಚಿಂತನವನ್ನು ಮಾಡುವಂಥದ್ದು. ಈ ರೀತಿ ಪ್ರಕಾಶಮಾನವಾದಂಥ ಪರಮಾತ್ಮನ ಸ್ವರೂಪ ಹಿಂಗೈತಂತೆ, ಹೆಂಗೈತೆ ಸ್ಫಟಿಕದಂಗ ಅಂತಾರ ತಿಳ್ಕೊ, ಮಿಂಚರ ತಿಳ್ಕೊ, ಬೆಳದಿಂಗಳು, ನಕ್ಷತ್ರ, ರತ್ನ ಇವು ಹೆಂಗೆ ಭಾಳ ಫಳ ಪ್ರಕಾಶಮಾನವಾಗಿ ಅದಾವ, ಅದ್ರಾಗ ಪರಮಾತ್ಮನ ಸ್ವರೂಪ ಅದಂತ ನೀನು ಯಾವಾಗಲೂ ನಿನ್ನ ಭಾವದಲ್ಲಿ ತದಾಕಾರವಾಗಿ ಅದನ್ನು ಚಿಂತನವನ್ನು ಮಾಡ್ತಾ ಇರುವಂಥದ್ದು. ಆ ಭಾವನೆಯನ್ನು ಮಾಡ್ತಾ ಧ್ಯಾನವನ್ನು ಮಾಡ್ತಕ್ಕಂಥದ್ದು. ಅದರಿಂದ ಮೋಕ್ಷಾರ್ಥಿಗಳಿಗೆ ಅಲ್ಲಿ ಮೋಕ್ಷವು ಲಭ್ಯ ಆಗ್ತದ ಅಂತ ಕೂಡ ಹೇಳ್ತಾರೆ. ಅಂದರೆ ಮೋಕ್ಷ ಅಲ್ಲಿ ಪ್ರಾಪ್ತಿ ಆಗ್ತದ. ಅದರಿಂದ ಕೂಡ ಯಾವಾಗಲೂ ಅದೇ ಒಂದು ಇದು ಮಾಡೋದ್ರಿಂದ, ಚಿಂತನೆ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಅದಕ್ಕೇನಾಗ್ತದೆ, ಮೋಕ್ಷಾರ್ಥಿಗಳಿಗೆ ಅಲ್ಲಿ ಮೋಕ್ಷವು ಅಲ್ಲಿ ಲಭ್ಯ ಆಗ್ತದ, ಅದು ಪ್ರಾಪ್ತಿ ಆಗ್ತದ ಅಂತ ಕೂಡ ಹೇಳ್ತಾರೆ ಅವರು. 5ನೇ ನುಡಿಯಲ್ಲಿ ಹೇಳ್ತಾರೆ, ಬೇರೆ ಬೇರೆ ಫಲವನ್ನು ಅಪೇಕ್ಷಿಸುವವರು ಈಶ್ವರನನ್ನ ಕುರಿತು ಮುಂದೆ ಹೇಳೋ ಪ್ರಕಾರ, ಯಾಕಂದರೆ ಬೇರೆ ಬೇರೆ ಇದು ನಮಗೆ ಮೋಕ್ಷವನ್ನು ಪಡೆದೆ ಬೇರೆ ಬೇರೆ ಫಲಗಳನ್ನು ಅಪೇಕ್ಷೆ ಮಾಡುವಂಥವ್ರು ಯಾವ ರೀತಿ ಈಶ್ವರನನ್ನ ಕುರಿತು ಪೂಜೆ ಮಾಡ್ತಕ್ಕಂಥದ್ದು ಅಂತ ಕೂಡ ಇಲ್ಲಿ ಹೇಳ್ತಾರೆ. 5ನೇ ನುಡಿಯಲ್ಲಿ ಹೇಳ್ತಾರೆ, ಬಿಂದು ನಾದ ವ್ಯೋಮ ಮಂತ್ರ ಭುವನ ಮೂರ್ತಿ ಎಂದ 6 ತೆರೆದಿಂದ ಲಭವನ ಕುಂದದೆ ನೆನೆದರ್ಚಿಪುದು ನಿಜ ಹೃದಯಾರವಿಂದದೋಳ್ ಫಲ ಭೇದಯುತರೊಲ್ದು ಅಂತ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರ ಅಂತಂದರೆ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ. ಯಾಕಂತಂದ್ರೆ ಬಿಂದು ಅಂದ್ರೆ ಪ್ರಕಾಶಮಾನವಾಗಿರುವಂಥದ್ದು, ನಾದ ಅಂದ್ರೆ ಧ್ವನಿ, ವ್ಯೋಮ ಅಂದರೆ ಆಕಾಶ. ಈ ರೀತಿಯಾಗಿ ಯಾಕಂತಂದ್ರೆ ಬೇರೆ ಬೇರೆ ಫಲಗಳನ್ನು ಅಪೇಕ್ಷೆ ಮಾಡುವಂಥವರು ಈ ರೀತಿಯಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಯಾಕಂದರೆ ಭಿನ್ನ ಭಿನ್ನವಾದಂಥ ಫಲಗಳನ್ನು ಅಪೇಕ್ಷೆ ಮಾಡುವಂಥವ್ರು ತಮ್ಮ ಹೃದಯ ಕಮಲದಲ್ಲಿ ಪ್ರಕಾಶ ರೂಪವಾಗಿಯೂ ನಾದ ರೂಪವಾಗಿಯೂ ಮತ್ತು ವ್ಯೋಮ ರೂಪವಾಗಿಯೂ ಅಂತಂದರೆ ಆಕಾಶದ ರೀತಿಯಾಗಿರುವಂಥದ್ದು, ನಿರಾಕಾರವಾಗಿಯೂ ಆಕಾಶ ಹೆಂಗೈತೆ ಪೊಳ್ಳಾಗಿರುವಂಥದ್ದು, ಎಲ್ಲ ಕಡೆ ತುಂಬಿರುವಂಥದ್ದು, ಮತ್ತು ನಿರಾಕಾರವಾಗಿರುವಂಥದ್ದು, ಯಾವ ಆಕಾರ ಇರದೇ ಇರುವಂಥದ್ದು, ಮತ್ತು ಮಂತ್ರ ರೂಪವಾಗಿರುವಂಥದ್ದು, ಈ ಜಗತ್ತದಲ್ಲ ಈ ಜಗತ್ತಿನ ರೂಪವಾಗಿರುವಂಥದ್ದು, ಲೋಕಗಳ ರೂಪವಾಗಿರುವಂಥದ್ದು, ವಿರಾಟ ಸ್ವರೂಪವಾಗಿರುವಂಥದ್ದು, ಮತ್ತು ನಾನಾ ಮೂರ್ತಿಗಳು ಅದಾವಲ್ಲ, ಇವೆಲ್ಲ ನಾನಾ ರೀತಿಯ ಮೂರ್ತಿಗಳ ರೂಪವಾಗಿರುವಂಥದ್ದು. ಈ ರೀತಿಯಾಗಿರುವಂಥದ್ದು ಪರಮಾತ್ಮನ ಸ್ವರೂಪ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಭಿನ್ನ ಭಿನ್ನಗಳಾದಂಥ ಫಲಗಳನ್ನು ಅಪೇಕ್ಷಿಸುವಂಥವ್ರು, ಬೇರೆ 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 ಫಲಗಳನ್ನು ಅಪೇಕ್ಷೆ ಮಾಡುವಂಥವ್ರು ತಮ್ಮ ಹೃದಯ ಕಮಲದಲ್ಲಿ ಪ್ರಕಾಶ ರೂಪವಾಗಿ ಅದಾನ ಅನ್ನುವಂಥದ್ದು, ನಾದ ರೂಪವಾಗಿ ಅದಾನ ಅನ್ನುವಂಥದ್ದು, ಆಕಾಶದ ಥರ ಪರಿಪೂರ್ಣವಾಗಿ ಅದಾನ ಅನ್ನುವಂಥದ್ದು, ನಿರಾಕಾರ ಯಾವ ಆಕಾರ ಇಲ್ಲದೆ ಇರುವಂಥವನು, ಇವೆಲ್ಲವುಗಳನ್ನು ವಿರಾಟ ಸ್ವರೂಪ ಅದಾನ, ಜಗತ್ತಿನ ಸ್ವರೂಪ, ಲೋಕಗಳ ಸ್ವರೂಪ ಅದಾನ, ನಾನಾ ಮೂರ್ತಿಗಳ ಸ್ವರೂಪ ಆಗಿರುವಂಥದ್ದು. ಎಷ್ಟೇ ದೇವರುಗಳು ಕಾಣ್ತಾವಂದ್ರೂ ಕೂಡ ಇರುವಂಥದ್ದು ಒಂದೇ ಆಧಾರ ಅದಕ್ಕೆ. ಯಾವ ರೀತಿ ಒಂದು ಆಲದ ಮರದ್ದು ನಾವೊಂದು ಗಿಡದ ಒಂದು ದೃಷ್ಟಾಂತ ತೊಗೊಂಡ್ರು ಕೂಡ ಒಂದು ಅಲ್ಲಿ ಬೇಕಾದಷ್ಟು ಎಲೆಗಳಿರ್ತಾವ, ಕಾಂಡಗಳಿರ್ತಾವ, ಮೊಗ್ಗು ಆಗ್ತದ, ಅದಕ್ಕೆ ಚಿಗುರು ಆಗ್ತದ, ಆಮೇಲೆ ಏನಾಗ್ತದ ಮೊಗ್ಗು ಹೂವು ಆಗ್ತದ, ಕಾಯಿ ಆಗ್ತದ. ಇವೆಲ್ಲವಕ್ಕೂ ಭಿನ್ನ ಭಿನ್ನವಾಗಿರುವಂಥದ್ದು ಏನಾರ ರಸ ಕಳಿಸ್ತದೇನೋ ಅಂತಂದ್ರೆ ಇಲ್ಲ, ಏಕರಸವಾಗಿರುವಂಥದ್ದು. ಎಲ್ಲ ನಾನಾ ರೀತಿಯಿಂದ ತೋರ್ತಂದ್ರೆ ಬೇರೆ ಒಂದೇನೆ ಅದಕ್ಕಿರೋದು. ಅದ್ರಂಗೆ ಈ ಬ್ರಹ್ಮಾಂಡದಲ್ಲಿ ಏನು ಸಕಲ ಜೀವರಾಶಿಗಳು ಎಲ್ಲ ತೋರ್ತಾವ, ಇರುವಂಥದ್ದು ಅಧಿಷ್ಠಾನವಾಗಿರುವಂಥ ಪರಮಾತ್ಮ ಒಬ್ಬನೇ.
ಅದರಿಂದ ಭಿನ್ನವಾಗಿ ತೋರ್ತವೆ ಹೊರತಾಗಿ ಆ ಒಂದು ಆಲ್ದು ಯಾವುದೇ ಒಂದು ಗಿಡಕ್ಕೆ ಬೇರೆ ಒಂದೇ ಮುಖ್ಯವಾಗಿರ್ತದೆ. ಅದು ಒಂದರಿಂದನೇ ಈ ಕಡೆ ಬೇರೆ ಎಲೆಗಳಿಗೆ ಬೇರೆ ಕಳಿಸ್ತದ, ಮೊಗ್ಗುಗಳಿಗೆ ಬೇರೆ ಕಳಿಸ್ತದ, ಹೂಕ್ಕೆ ಬೇರೆ ಕಳಿಸ್ತದ, ಹಣ್ಣಿಗೆ ಬೇರೆ ಇಂಥವೇನೋ ಸಪ್ರೇಟ್ ಅದಾವೇನಂದ್ರೆ ಇಲ್ಲ, ಒಂದೇ ಬೇರು. ಆ ಬೇರಿಂದನೇ ಹೋಗ್ತದೆ, ಎಲ್ಲಕ್ಕೂ ರಸ್ತಾಗಿ ಹೋಗುವಂಥದ್ದು ಒಂದೇ. ಅದೇ ರೀತಿ ಕೂಡ ಎಲ್ಲರ ಒಂದು ಶರೀರಗಳು ಎಲ್ಲ ತೋರ್ತವೆ, ವ್ಯವಹಾರಗಳು ಎಲ್ಲ ತೋರಿದ್ರು ಕೂಡ ಆತ್ಮ ಚೈತನ್ಯ ಇರುವಂಥದ್ದು ಒಂದೇನೆ. ಎಲ್ಲರ ಪ್ರತಿಯೊಂದು ಒಂದು ಗಿಡ, ಮರ, ಪ್ರಾಣಿ, ಪಕ್ಷಿ, ಮನುಷ್ಯರ ಎಲ್ಲ ಒಂದು ಇದರಲ್ಲಿ ತೊಗೊಂಡ್ರೆ ಶರೀರ ಭಿನ್ನವಾಗಿ ತೋರ್ತಾ ಒಳಗಡೆ ಆತ್ಮ ಪರಮಾತ್ಮ ಒಬ್ಬನೇ ಇರುವಂಥದ್ದು, ಆತ್ಮ ಚೈತನ್ಯ ಇರುವಂಥದ್ದು ಒಂದೇನೇ ಇರುವಂಥದ್ದು. ಹಿಂಗೆ ಇದನ್ನು ತಿಳ್ಕೊಂಡು ಈ ರೂಪವಾಗಿರುವ ಪರಮಾತ್ಮನ ಸ್ವರೂಪವನ್ನು ಚೆನ್ನಾಗಿ ತಿಳಿಯುವಂಥದ್ದು, ತಿಳಿದು ಅದನ್ನು ಅರಿದು ಧ್ಯಾನಿಸಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಪೂಜೆ ಮಾಡ್ತಕ್ಕಂಥದ್ದು ತಿಳ್ಕೊಂಡು ಇದನ್ನು ಧ್ಯಾನಿಸಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಂತ ಹೇಳಿದರು. ಈಶ್ವರ ಪೂಜಾ ನಿಯಮ ನಿರೂಪಣೆ ಸೂತ್ರ 4ಕ್ಕೆ ಪದ 270 ಅಂತ ಹೇಳಿ ಈ ಹಿಂದಿನ ಸೂತ್ರದಲ್ಲಿ ಏನು ಹೇಳಿದ್ರು, ಈಶ್ವರನ ಪೂಜೆ ಅವುಗಳ ಅಧಿಕಾರಿಗಳು ಯಾರದಾರ ಅಂತ ಕೂಡ ಹೇಳಿದರು. ಹೇಳ್ತಾರಲ್ಲ, ಆಯಾ ಅಧಿಕಾರಿಗಳು ಜಗತ್ತು ಕೂಡ ಈ ಜಗತ್ತು ನಾನಾ ರೀತಿಯಿಂದ ತೋರ್ತಂದ್ರೆ ಆಯಾ ಅಧಿಕಾರಿಗಳ ಮೇಲೆ ತೋರ್ತದೆ. ಈಗೇನಾಯ್ತು, ಕನಿಷ್ಠನಿಗೆ ಗುಡಿ ಗುಂಡಾರದಲ್ಲಿ ದೇವರುಂಟು, ಮುನಿಗಳಿಗೆ ಮನಸ್ಸಿನಲ್ಲಿ ದೇವರುಂಟು, ಆರೂಢನಿಗೆ ಸರ್ವತ್ರ ದೇವರುಂಟು. ಹಂಗೆ ಯಾಕಂದ್ರೆ ಅವರವರ ಒಂದು ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಈಗ ನಾನಾ ರೀತಿಯಿಂದ ವೇದಗಳಲ್ಲಿ ಕೂಡ ಹೇಳಿದ್ದಾರೆ. ಯಾರ್ಯಾರ ಬುದ್ಧಿಮಟ್ಟ ಹೆಂಗಿರ್ತದೆ ಅವ್ರವ್ರ ಆಯ್ಕೆ ಮಾಡಲಿ ಅಂತ ಕರ್ಮದ ಬಗ್ಗೆ ಹೇಳಿದ್ದಾರೆ, ಉಪಾಸನೆ ಬಗ್ಗೆ ಹೇಳಿದ್ದಾರೆ, ಮತ್ತು ಜ್ಞಾನದ ಬಗ್ಗೆನೂ ಕೂಡ ಹೇಳಿದ್ದಾರೆ. ಕರ್ಮದಲ್ಲಿ ಯಾಕಂದರೆ ಅವ್ರವ್ರ ಬುದ್ಧಿಮಟ್ಟಕ್ಕಾಗಿ ಏನಾರ ತಗೊಳ್ಳಿ, ಏನಾರ ಪಡ್ಕೊಳ್ಳಿ. ಕರ್ಮದಲ್ಲಿ ಬುದ್ಧಿ ಇರ್ತದೆ, ಅದನ್ನು ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ. ಅದು ಆಗದೆ ಇದ್ದರೆ ಇನ್ನೂ ಸ್ವಲ್ಪ ತೀವ್ರ, ಇನ್ನೂ ಸ್ವಲ್ಪ ಬುದ್ಧಿಮಟ್ಟ ಜಾಸ್ತಿ ಇತ್ತು, ಒಳ್ಳೇದಿತ್ತು ಅಂದಾಗ ಉಪಾಸನೆ ಮಾಡ್ಕೊಳ್ಳಿ, ಅಷ್ಟರ ಮಾಡ್ಕೊಳ್ಳಿ. ಹಂಗೆ ಸಾಯೋದು ಬೇಡ, ಸತ್ರ ವ್ಯರ್ಥ ಆಗಿಬಿಡ್ತದೆ ಈ ಶರೀರ. ಅದಕ್ಕೆ ಎಟ್ಲೀಸ್ಟ್ ಉಪಾಸನೆ ಮಾಡಲಿ. ಇನ್ನೂ ತೀವ್ರ ಚುರುಕಿತ್ತು ಬುದ್ಧಿ ಅಂತಂದ್ರೆ ಜ್ಞಾನಕ್ಕೆ ಬಂದುಬಿಡ್ತಾರೆ ಅವ್ರದ್ದು, ಜ್ಞಾನಕ್ಕೆ ಬರುವಂಥದ್ದು ಅದನ್ನು ಮಾಡಲಿ. ಅದು ಜ್ಞಾನ ಆಗದೇ ಇದ್ದರೆ ಉಪಾಸನಾರ ಮಾಡಲಿ, ಅದು ಇದ್ರೆ ಕರ್ಮರ ಮಾಡಿ ಸಾಯಿಲಿ. ಮತ್ತು ಇನ್ನೇನು ಹಂಗೆ ಬಂದು ಹಂಗೆ ಹೋಗ್ಬಾರ್ದು. ಬಂದು ಏನು ಮಾಡ್ಕೊಳ್ಳೋದೇ ಹೋದ್ರೆ ಭಾಳ ವ್ಯರ್ಥ ಆಗ್ತದಂತೇಳಿ ಮಹಾತ್ಮರು ಯಾಕೆ ಇಷ್ಟು ಪರಿಯಾಗಿ ಹೇಳಕತ್ತಾರಂದ್ರೆ, ಹೆಂಗಾರ ಮಾಡಿ ಒಂದು ಸ್ವಲ್ಪ ಅವರು ಉದ್ಧಾರ ಆಗಲಿ ಅನ್ನುವಂಥದ್ದು ಕಳ್ಕಳಿ ರೀ ಅದು. ಒಬ್ಬ ಗುರು ನೋಡ್ರಿ ಇಷ್ಟೆಲ್ಲ ಮಾಡಿಬಿಟ್ಟು ಇವರು ನಿಜವಾಗಿ ಕರುಣೆ ಮತ್ತು ಎಂಥ ಒಂದು ಕರುಣೆ ಗುರುನಾಥನಲ್ಲಿ ಹೆಂಗಿರಬೇಕು. ಗುರು ಆದತ ಕರುಣೆಯಿಂದ ಇರಬೇಕತ್ತ, ಶಿಷ್ಯರನ್ನು ಉದ್ಧಾರ ಮಾಡುವಂಥ ಭಾವ ಇರಬೇಕು. ಯಾಕಂದರೆ ಎಷ್ಟು ಕರುಣೆ ತುಂಬಿದೆ ಇದರಲ್ಲಿ, ಹಂಗೆ ಸಾಯಬಾರ್ದು. ಆ ಥರ ಕರುಣೆ ಇದ್ದಾಗ ಮುಮುಕ್ಷುಗಳು ಉದ್ಧಾರ ಆಗ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಈಗ ಒಬ್ಬ ತಂದೆ ತಾಯಿಗೂ ಮಕ್ಕಳು ಇರ್ತಾರೆ, ಒಂದು 3 ಮಕ್ಕಳು ಅದಾರ ಅಂತಂದ್ರೆ ಒಬ್ಬ ಭಾಳ ಚುರುಕಿರ್ತಾನೆ. ಆತ ಏನು ಆರಿಸ್ಕೊಳತ್ತಾನ, ಆಯ್ತಪ್ಪ ನೀನೇನು ಏನು ಮಾಡ್ತಿದ್ದಿ ಮಾಡು, ಭಾಳ ಹುಷಾರದನ್ರಿ. ದೊಡ್ಡ ಮಗ ಭಾಳ ಹುಷಾರದನ್ರಿ, ಸಣ್ಣ ಮಗ ಸ್ವಲ್ಪ ಪರವಾಗಿಲ್ಲರಿ, ಅವನು ಮೀಡಿಯಮ್ ಅದಾನ, ಸಣ್ಣ ಮಗ ಭಾಳ ದಡ್ಡ ಐತ್ರಿ ಅಂತಾರೆ. ಅದು 3 ಮೇಲಿರೋಂಥ ಪ್ರೀತಿ ಒಂದೇ ಇರ್ತದೆ, 3 ಒಳ್ಳೆ ರೀತಿಯಲ್ಲೇ ಬರಲಪ್ಪ ಅಂತಲೇ ಆಸೆ ಇರ್ತದೆ. ದೊಡ್ಡವನು ಮಾತ್ರ ಭಾಳ ಚುರುಕದಾನ, ಅವನು ಚೆಂದಾಗಲಿ, ಮಧ್ಯದಾಗ ಇವು ಸಣ್ಣವು ಇವನು ಹಂಗೆ ಹೋಗ್ಲಿ ಅಂತಾರೆ. ಏನಂದ್ರೆ ಇಲ್ಲ, ಅಟ್ಲೀಸ್ಟ್ ಇವನಿಗೂ ಒಂದು ಚೂರು ಇರಲಿ, ಇವನು ಒಂದು ಇಷ್ಟು ಆನಂದ ಪಡಲಿ, ಮುಂದೆ ಒಳ್ಳೇದಾಗಲಿ ಅನ್ನುವಂಥ ಭಾವನೆ ಇರ್ತದಲ್ಲ. ಹಾಗಾಗಿ ಕರುಣೆಯಿಂದ ಇದನ್ನೆಲ್ಲ ಹೇಳಿದ್ದಾರೆ. ಇದು ತಿಳಿಲಿಲ್ಲ ಅಂದ್ರೆ ಆಯ್ತು ಬಿಡುವಂಥವು ಹಂಗೆ ಸತ್ತು ಹೋಗೋದು ಬೇಡ, ಅಟ್ಲೀಸ್ಟ್ ಇಷ್ಟಾರ ಮಾಡ್ಕೊಳ್ಳಿ, ಶರೀರ ಬಂದದಕ್ಕೆ ಇಷ್ಟಾರ ತಗೊಳ್ಳಿ ಅಂತನ್ನುವಂಥ ಭಾವದಲ್ಲಿ ಮಾಡಿದ್ದಾರೆ. ಅದಕ್ಕೆ ಗುರುವಿನಲ್ಲಿ ಬಹಳ ಕರುಣೆ ಬಹಳ ಮುಖ್ಯ. ಸುಮ್ಮನೆ ಬಂದೆ ಉಂಡೆ ಹಂಗೆ ತಲೆ ಮೇಲೆ ಕೈ ಇಟ್ಟು ಹಂಗೆ ಹೋದೆ ಅಂತಂದ್ರೆ ಗುರು ಆಗಕ್ಕೆ ಸಾಧ್ಯ ಇಲ್ಲ. ಗುರು ಆಗೇನಂದ್ರೆ ಆತ ಶಿಷ್ಯರನ್ನು ಉದ್ಧಾರ ಮಾಡ್ಬೇಕಾದಂಥದ್ದು. ಗುರುವಿನ ಬಳಿ ಬಹಳಷ್ಟು ದೊಡ್ಡ ಕರುಣೆ ಇರಬೇಕಾಗ್ತದೆ. ಕರುಣೆ ಇದ್ದದಕ್ಕೆ ಇಷ್ಟೆಲ್ಲ ಅವ್ರು ಹೇಳಿದಾರ. ಮತ್ತು ಆ ರೂಪವಾಗಿ ಗುರುವಾಗಿ ಬಂದಿದ್ದಾನೆ ಹೇಳಕ್ಕೆ. ಹಂಗಾಗಿ ಇಲ್ಲಿ ಹೇಳ್ತಾರೆ, ಯಾಕಂದ್ರೆ ಈಶ್ವರನ ಪೂಜೆಯನ್ನು ಅಧಿಕಾರಿಗಳು ತಮ್ಮ ಅಧಿಕಾರಿಗಳಿಗೆ ಅನುಗುಣವಾಗಿ, ಯಾಕಂದ್ರೆ ತಮ್ಮ ಅಧಿಕಾರಕ್ಕೆ ಅನುಗುಣವಾಗಿ ಅವರು ಕಾಯ ವಾಚ ಮನಸ್ಸ, ಈಗ ಅವರಿಗೀಗ ಶರೀರದಿಂದ ಮಾಡ್ತಕ್ಕಂಥದ್ದು ಆ ಶರೀರದಿಂದ ಮಾಡಲಿ, ಅಟ್ಲೀಸ್ಟ್ ಅಷ್ಟಾರ ಮಾಡಲಿ. ಮತ್ತು ಅದಕ್ಕೂ ಫಲಗಳದಾವ. ಏನು ಇದರಲ್ಲಿ ನೋಡ್ರಿ, ಭಕ್ತಿಯರ ಮಾಡಲಿ, ಉಪಾಸನರ ಮಾಡಲಿ, ಜ್ಞಾನಕರ ಬರಲಿ, ಎಲ್ಲದಕ್ಕೂ ಫಲಗಳದಾವ. ಇದಕ್ಕಂತೂ ವ್ಯರ್ಥ ಅಲ್ಲ. ಯಾರು ಸಂಸಾರ ಮಾಡಿದವರು ಯಾರು ಉದ್ಧಾರ ಆಗಿಲ್ಲ, ಪರಮಾರ್ಥ ಮಾಡಿದವರು ಯಾರು ಕೆಟ್ಟಿಲ್ಲ.
ಪರಮಾರ್ಥದಲ್ಲಿ ಯಾರೂ ಕೆಟ್ಟಿಲ್ಲ, ಸಂಸಾರ ಮಾಡಿದವರು ಯಾರೂ ಉದ್ಧಾರ ಆಗಿಲ್ಲ. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ, ನೀವೇನೇ ಮಾಡಿರಿ, ಕಾಯ ವಾಚ ಮನಸ್ಸ, ಶರೀರದಿಂದರ ಮಾಡಿರಿ, ಮನಸ್ಸಿನಿಂದರ ಮಾಡಿರಿ, ವಾಣಿಯಿಂದರ ಮಾಡಿರಿ, ಆದರೆ ಇದಕ್ಕೆ ಫಲಗಳಂತೂ ಇಟ್ಟಿದ್ದಾನೆ ಭಗವಂತ ಇಟ್ಟಿದ್ದಾನೆ. ಅದಕ್ಕೆ ತ್ರಿಕರಣಗಳಿಂದ ಮಾಡಬೇಕಂತ ಹೇಳಿ ಯಾರು ತಮ್ಗೆ ಅಧಿಕಾರಕ್ಕೆ ಅನುಗುಣವಾಗಿ ಮತ್ತು ಅಲ್ಲಿಂದ ಇಲ್ಲಿಗೆ ಅಲ್ಲಿ ಹಂಗೆ ಹೇಳಿದ್ರಿ. ಇಲ್ಲಿ ಬಹಳಷ್ಟು ಅರ್ಧಂಬರ್ಧ ಕೇಳಿರ್ತಾರಲ್ಲ, ಇಲ್ಲಿ ಕರ್ಮದ್ದೊಯ್ದು ಜ್ಞಾನಕ್ಕೆ ಹಚ್ತಾರೆ, ಜ್ಞಾನದೊಯ್ದು ಕರ್ಮಕ್ಕೆ ಹಚ್ತಾರೆ. ಹಾಂ, ಯಾವ ರೀತಿ ಪರಮಾತ್ಮ ಅಂದ್ರೇನು, ಈಶ್ವರ ಅಂದ್ರೇನು, ಜಗತ್ತಂದ್ರೇನು ಏನು ಗೊತ್ತಾಗ್ಲಾರ್ದ ಇಲ್ಲಿಂದ ಅಲ್ಲಿಗೆ ಒಯ್ದು ಹಚ್ಚೋದು, ಅಲ್ಲಿಂದ ಇಲ್ಲಿಗೆ ಹಚ್ಚೋದು. ಮೊದಲು ಕೇಳಿದ್ದೇನಪ್ಪ ನೀನು, ಕ್ರಮವಾಗಿ ಕೇಳಿದ್ದೇನೆ, ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿದೆಯಲ್ಲ, ನೀ ಕೇಳಿದಂದ್ರೆ ಅದು ಬರೋದೇ ಇಲ್ಲ. ಅಲ್ಲಿ ನೀ ಪಕ್ಕ ಕೇಳಿ ಪಕ್ಕ ಹೊಟ್ಟೆ ತುಂಬ ಉಂಡೆ ಅಂದರೆ ಏನೂ ಬರೋಂಗಿಲ್ಲಲ್ಲಿ. ಕೇಳಾರ ಅರ್ಧಂಬರ್ಧ ಕೇಳೋದು, ಇಲ್ಲಿಂದ ಅಲ್ಲಿಗೆ ಹಚ್ಚೋದು, ಅಲ್ಲಿಂದ ಇಲ್ಲಿಗೆ ಹಚ್ಚೋದು. ಆ ರೀತಿ ಆಗಬಾರ್ದು. ಆದರೆ ಅಲ್ಲಿ ಕೆಲಸಗಳು ಆಗಂಗಿಲ್ಲ, ಅದು ಮತ್ತು ಅನರ್ಥ ಭಾಳ ಆಗ್ತದೆ. ಹೆಂಗೆ ಒಬ್ಬ ಡಾಕ್ಟ್ರ್ ಆಪ್ರೇಷನ್ ಮಾಡಬೇಕಾದಾಗ ಡಾಕ್ಟ್ರ್ ಹೇಳೋವರೆಗೂ ಆತ ಅಲ್ಲೇ ಇರಬೇಕಾಗ್ತದೆ. ಆಪ್ರೇಷನ್ ಥಿಯೇಟ್ರ್ನಾಗ ಆತ ಹೆಂಗೆ ಯಾವ ರೀತಿ ಆಪ್ರೇಷನ್ ಮಾಡ್ತಾನೆ, ಇದ್ದು 7 ದಿವಸ ಇದ್ದು ಅವ್ರಿಗೆ ನೀ ಚೆನ್ನಾಗಿ ಆಗಿದೆಪ್ಪ, ಭಾಳಷ್ಟು ಆರಾಮಾಗಿದ್ದೀನಿ, ನೀವು ಹೋಗಂದಾಗ ಆತ ಹಾಸ್ಪಿಟ್ಲ್ ಬಿಟ್ಟು ಡಿಸ್ಚಾರ್ಜ್ ಮಾಡಿದ್ಮೇಲೆ ಬರ್ಬೇಕಾಗ್ತದೆ ಹೊರಗೆ, ಇಲ್ಲಿಂದ ಅಲ್ಲಿ ತನಕ. ಯಾಕಂದ್ರೆ ಆಪ್ರೇಷನ್ ಮಾಡಬೇಕಾದಾಗ ಅವ್ರು ಆ ಕಡೆ ಹೋಗ್ಯಾರ ಅಂತೇಳಿ ಒಂದು ಚೂರು ಏನೋ ಅಲ್ಲೇ ಅನಸ್ತೇಸಿಯ ಕೊಟ್ಟಾಗ ಆ ಡಾಕ್ಟ್ರ್ ಯಾಕೋ ಅಲ್ಲಿ ಕಾಣ್ತಾ ಇಲ್ಲ, ಎದ್ದು ಓಡೋದ್ರೈತಂತಂದಾಗ ಅರ್ಧಂಬರ್ಧ ಆಪ್ರೇಷನ್ ಆದಾಗ ಹೊರಗೆ ಬಂದಾಗ ಹೆಂಗಾಗ್ತದೆ ಮನುಷ್ಯನಿಗೆ, ಎಷ್ಟು ಅನಾಹುತ ಆಗ್ತದೆ. ಅದೇ ರೀತಿ ಕೂಡ ಇದು ಕೂಡ ಜ್ಞಾನದ ಹಂಗೇನೆ, ಇದು ಆಪ್ರೇಷನ್ ನಡೆದಂಗಿದು. ಮನುಷ್ಯನಿಗೆ ಅಜ್ಞಾನದ ಒಂದು ಆಪ್ರೇಷನ್ ನಡೆದಂಗೆ ಅರ್ಧಂಬರ್ಧ ಮಾಡ್ತೀನಿ ಅಂದ್ರೆ ಯಾವ ರೀತಿ ಆಪ್ರೇಷನ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಓಡಿ ಹೋದಾಗ ಎಷ್ಟು ಅನಾಹುತ ಆಗ್ತದೆ, ಅನರ್ಥ ಆಗ್ತದೋ ಅಷ್ಟೇ ಅನರ್ಥ ಇಲ್ಲೂ ಆಗ್ತದೆ. ನಾವು ಪರಿಪಕ್ವ ಕೇಳದೇ ಇದ್ರೆ, ಪರಿಪೂರ್ಣ ಕೇಳದೇ ಇದ್ರೆ. ಯಾಕಂದ್ರೆ ನಾವು ಎಲ್ಲವನ್ನ ಕೇಳಬೇಕು. ನಮಗಿವತ್ತು ಇವೆಷ್ಟು ನಾವು ಭಾಳ ಪುಣ್ಯ ಮಾಡಿದ್ದೀವಿ. ಇವತ್ತು ವೇದ ಉಪನಿಷತ್ತುಗಳನ್ನು ಎಲ್ಲವನ್ನ ತಿರುವಾಕಿ ಸಂಸ್ಕೃತ ಕಲಿತು, ಸಂಸ್ಕೃತದಲ್ಲಿರುವಂಥ ಶಬ್ದಗಳನ್ನು ಕಲಿತು ನಾವು ಹೇಳುವಂಥದ್ದು ನಮ್ಮ ಎಷ್ಟು ಜನ್ಮಕ್ಕೂ ಆಗ್ತಿರ್ಲಿಲ್ಲ ನಮಗೆ. ಯಾಕೆ ನಮ್ಮ ಪುಣ್ಯದ ಫಲ ಜಾಸ್ತಿ ಅದಂಥದಕ್ಕಾಗಿ ನಿಜಗೊಂಡ್ರ ಒಂದು ವಿಚಾರವನ್ನು ಸಿದ್ಧಾರೂಢರು ಹೇಳಿದರು. ಅವರ ಒಂದು ರೂಪ ಯಾರು ದೊಡ್ಡ ಶಿವಪುತ್ರಪ್ಪ ಗುರುಗಳು ಇದನ್ನೆಲ್ಲ ಬರೆದ್ರು, ಟೀಕಾ ತಾತ್ಪರ್ಯವನ್ನು ಬರೆದ್ರು. ಮತ್ತು ಅವರೇ ನಿಜಗೊಂಡ್ರೆ ಈ ರೂಪವಾಗಿ ಬಂದು ಹೇಳಕ್ಕೆ ಶುರು ಮಾಡಿದ್ರು, ಗುರು ರೂಪವಾಗಿ. ಮತ್ತು ಇದೆಷ್ಟು ಎಂಥ ಒಂದು ದೊಡ್ಡ ಕರುಣೆ ರೀ. ಆದರೆ ನಾವೆಲ್ಲ ವೇದ ಉಪನಿಷತ್ತುಗಳ ಸಾರ ಇದನ್ನು ನೀವು ನಿಜಗೊಂಡ್ರೆ ಏನು ಹೇಳಿದಾರಲ್ಲ, ಇವುಗಳನ್ನು ನಾವು ಪಕ್ಕ ನೋಡಿದಾಗ ಎಷ್ಟೇ ಒಂದು ವೇದ ಉಪನಿಷತ್ತುಗಳು ಇರಲಿ, ಅದೆಲ್ಲದರ ಒಂದು ಸಾರನೇ ಈ ಗ್ರಂಥದಲ್ಲಿ ಬರೆದುಬಿಟ್ಟಿದ್ದಾರೆ, ಹೇಳ್ಬಿಟ್ಟಿದ್ದಾರೆ. ಮತ್ತ್ಯಾಕೆ ನಾವು ಬೇರೆ ಅದು ಹುಡ್ಕೋದು ಯಾವ ವೇದ ಉಪನಿಷತ್ತುಗಳನ್ನು ನಾವು ಅಷ್ಟೆಲ್ಲ ಓದೋಕ್ಕಾಗ್ತದೆ ನಮ್ಗೆ? ಇಲ್ಲಲ್ಲ. ಎಷ್ಟು ನಾವು ಮುಕ್ತರಾಗಬೇಕು, ಎಷ್ಟು ಸ್ವಸ್ವರೂಪದ ಆನಂದವನ್ನು ಪಡಿಬೇಕು, ಎಷ್ಟು ಈ ಜ್ಞಾನ ನಾವು ಮನುಷ್ಯನಾಗ ಹುಟ್ಟಿ ಬಂದಿದ್ದೀವಿ ಅಂದ್ರೆ ಆ ಜನ್ಮ ಸಾರ್ಥಕ ಆಗ್ಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನಿಜಗೊಂಡ್ರು ಎಲ್ಲ ಅಡಿಗೆಯನ್ನು ಮಾಡಿ ಇಟ್ಬಿಟ್ಟಿದ್ದಾರೆ ಇಲ್ಲಿ. ಇದನ್ನು ಚೆನ್ನಾಗಿ ತಿಳ್ಕೊಂಡು ನೀನು ಸ್ವರೂಪ ತಿಳ್ಕೊಂಡು ನೀನು ಆನಂದದಲ್ಲಿ ನಿಂತ್ಕೊಂಡು ಮತ್ತು ಬೇರೆ ನೋಡಿ ಬೇಡ ಅನ್ನಂಗಿಲ್ಲ. ಓದಬಾರ್ದಂತಲ್ಲ, ಬೇರೆ ವೇದ ಉಪನಿಷತ್ತುಗಳು ಬೇರೆ ಓದಬಾರ್ದೇನ್ರಿ, ಅವು ಓದಬಾರ್ದಂತ ಅಲ್ಲ. ಇದನ್ನು ನೀನು ಚೆನ್ನಾಗಿ ತಿಳ್ಕೊಂಡು ನಾನು ಯಾರಿದ್ದೀನಂತ ತಿಳ್ಕೊಂಡು ನೀನು ಸ್ವರೂಪ ಸ್ಥಿತಿಯಲ್ಲಿ ದೃಢಾಗು. ಆದ ನಂತರ ನಿನಗೆ ಬೇಕಾದರೆ ಎಲ್ಲಷ್ಟು ಓದು. ನಿನ್ನ ಆಯುಷ್ಯ ಇನ್ನೂ ಭಾಳ ಇತ್ತಂದ್ರೆ ಎಲ್ಲಷ್ಟು ಓದ್ಕೋ, ಬೇಡ ಅಂತಿಲ್ಲ, ಯಾರೂ ಬೇಡ ಅಂತಿಲ್ಲ. ಆದರೆ ನಮಗೆ ಎಷ್ಟು ಬೇಕು, ನಾವು ಮುಕ್ತನಾಗಕ್ಕೆ ಎಷ್ಟು ಬೇಕು ಅಷ್ಟನ್ನು ಅಡುಗೆ ಮಾಡಿಟ್ಟಿದ್ದಾರೆ. ಅಷ್ಟು ಅದ್ಭುತವಾದಂಥದ್ದು ನಿಜಗೊಂಡ್ರೆ ಶಾಸ್ತ್ರ. ಇದಕ್ಕಿಂತ ಮೇಲೆ ನಮ್ಗೆ ಆಯುಷ್ಯ ಭಾಳ ಇತ್ತು, ಇನ್ನು ಓದ್ಕೊಳ್ಳೋ ಐತ್ರಿ ಅಂತ ಇದು ನೋಡ್ಕೊಂಡು ಆನಂದದಾಗ ನೋಡ್ಕೋ ಎಲ್ಲವನ್ನ ನೋಡ್ಕೋ, ಬೇಡ ಅನ್ನಂಗಿಲ್ಲ. ಹಾಗಾಗಿ ಇದು ಎಂಥ ಒಂದು ಕರುಣೆ ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಕೂಡ ಈಶ್ವರನ ಪೂಜೆ ಮಾಡಬೇಕಾದ್ರೂ ಕೂಡ ಅವ್ರವ್ರ ಅಧಿಕಾರಕ್ಕನ್ನು ಕೂಡ ಇಲ್ಲ, ಅವರು ಮತ್ತೆ ಇಲ್ಲ ನೀವು ಇದನ್ನೇ ಮಾಡ್ರಿ ಅಂತ ಯಾವುದು ಒತ್ತಾಯ ಇಲ್ಲ. ಕರ್ಮದವರು ಜ್ಞಾನಕ್ಕೆ ಬರಲಿ, ಕರ್ಮದವರು ಉಪಾಸನೆನೇ ಮಾಡಲಿ ಅಂತ ಒತ್ತಾಯ ಇಲ್ಲ, ಉಪಾಸನೆದವರು ಜ್ಞಾನವನ್ನೇ ತಗೊಳ್ಳಿ ಅಂತ ಯಾರಿಗೂ ಒತ್ತಾಯ ಇಲ್ಲ. ನೀವು ಹಿಂಗೆ ಮಾಡಿರಿ ಹಾಗೆ ಮಾಡಿರಿ ಅಂತ ಯಾರು ಭಗವಂತ ಯಾವ ರೀತಿಯಿಂದನೂ ಗುರುಗಳು ಕೂಡ ಇಲ್ಲಿ ಒತ್ತಾಯ ಇಲ್ಲ, ಯಾರು ಗುರುಗಳು ಕೂಡ ಒತ್ತಾಯ ಮಾಡಂಗಿಲ್ಲ. ಅವ್ರವ್ರ ಬುದ್ಧಿ ಮಟ್ಟಕ್ಕೆ ಎಷ್ಟು ನಿಲುಕ್ತದೋ ಅದನ್ನು ಮಾಡ್ಕೊಳ್ರಿ ಅಂತ ಹೇಳ್ತಾರೆ, ಅದನ್ನು ಮಾಡ್ಕೊಳ್ರಿ. ಅದಕ್ಕೆ ಅವರು ತಮ್ಮ ಒಂದು ಹಿಂದಿನ ಒಂದು ಏನು ಒಂದು ಪುಣ್ಯದ ಫಲವಾಗಿ ಅವರವರ ಒಂದು ಮತಿಗೆ ಅನುಗುಣವಾಗಿ ಅವರು ಆರಿಸ್ಕೊಳ್ತಾರೆ. ಅದು ಅರ್ಥಗಳು ಉಳಿತಾವೆ ಅವರಿಗೆ.
ತಿಳಿತದೆ, ಇದನ್ನು ಮಾಡ್ಬೇಕನ್ನುವಂಥ ಭಾವ ಬರುವಂಥದ್ದು. ಈಗ ಮಾನಸದಿಂದ ಪೂಜೆ ಮಾಡುವಂಥದ್ದು ಏನದ, ಈ ಎಲ್ಲ ಒಂದು ಕಾಯದಿಂದ ಮಾಡುವಂಥದ್ದಾಗಿರ್ಬೋದು, ವಾಣಿಯಿಂದ ಮಾಡುವಂಥದ್ದಾಗಿರ್ಬೋದು, ಅದಕ್ಕಿಂತ ಉತ್ಕೃಷ್ಟವಾದಂಥದ್ದು ಆಮೇಲೆ ಶ್ರೇಷ್ಠವಾಗಿರುವಂಥದ್ದು ಯಾವುದಂದ್ರೆ ಮಾನಸ ಪೂಜೆ. ಆ ಮಾನಸ ಪೂಜೆ ಯಾವುದಕ್ಕೆ ಸಾಧನೆ ಆಗ್ತದಪ್ಪ? ಮಾನಸ ಪೂಜೆ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಭಾಳಷ್ಟು ಜನರಿಗೆ ಗೊತ್ತಾಗಂಗಿಲ್ಲ. ಈಗ ಸನ್ಯಾಸಿಗಳು ಏನಾಗ್ತದಂದ್ರೆ, ಸನ್ಯಾಸಿಗಳು ಮನೆ ಮಠ ಬಿಟ್ಟಿವಿ ಅಂತೇಳಿ ಹೋಗಿ ಮನೆ ಈ ಸಂಸಾರ ಇದೆಲ್ಲ ಬಿಟ್ಟಿವ್ರಿ ಅಂತೇಳಿ ಹೋಗಿ ಎಲ್ಲೋ ಒಂದು ಮಠದಲ್ಲಿ ಕುಂದ್ರಬೋದು, ಅವ್ರಿಗೇನು ಫರಕ್ ಬೀಳಂಗಿಲ್ಲ. ಆದ್ರೆ ಈ ಒಂದು ಸಂಸಾರದಾಗ ಇದ್ದುಕೊಂಡು ಈ ಸಾಧನೆ ಮಾಡ್ತಾರಲ್ಲ, ಅದು ಭಾಳಷ್ಟು ನೀರಿನ ವಿರುದ್ಧ ಈಜಿದಂಗಿದೆ. ಭಾಳಷ್ಟು ಜನ ಹೇಳ್ತಾರೆ ಈಗ ಮಾನಸ ಪೂಜೆ ಶ್ರೇಷ್ಠವಾದಂಥದ್ದು ಅಂತ ಹೇಳ್ತಾರೆ. ಇವು ಕೆಲವೊಂದು ಲೌಕಿಕದಾಗ ಏನಿರ್ತಾವ, ಅವು ಬರೀ ಶರೀರದಿಂದ ಪೂಜೆ ಮಾಡ್ತಿರ್ತಾವ, ನಾನಾ ರೀತಿಯಿಂದ ಅವು ಮಾಡೋದು ತಪ್ಪಂತಲ್ಲ, ಅವ್ರ ಬುದ್ಧಿಮಟ್ಟ ಇರ್ತದೆ ಅಷ್ಟು ಮಾಡ್ತಾವ. ಹೌದಾ? ಇಲ್ಲಿ 3 ರೀತಿ ಇದೆ. ತಿಳಿದಂಥ ಮಾನಸದಲ್ಲೇ ತನ್ನ ಪೂಜೆ ತಾನೇ ನಡೆಸ್ತಾ ಇರ್ತಾನೆ, ತನ್ನ ಮನಸ್ಸಿನಲ್ಲೇ ಆನಂದ ಪಡ್ತಿರ್ತಾನೆ, ತನ್ನ ಮನಸ್ಸಿನಲ್ಲೇ ತಾನು ಆ ಒಂದು ಭಗವಂತನ ಸ್ಮರಣೆ ಮಾಡ್ತಿರ್ತಾನೆ, ಎಲ್ಲ ಮಾಡ್ತಾನೆ. ಅವು ತಿಳಿಗೇಡುಗಳು ಏನು ಹೇಳ್ತಾವ, ಏನು ಮಾಡಂಗಿಲ್ಲ, ಒಂದು ಪೂಜೆ ಇಲ್ಲ, ಪುರಸ್ಕಾರ ಇಲ್ಲ, ಕುಂದಿರ್ತದ, ಎದ್ದೇಳ್ತದ, ತಿಂತದ, ಮಲಗ್ತದ. ಇದೇನೈತ್ರಿ? ಒಂದು ಪೂಜೆ ಮಾಡ್ತದ, ಒಂದು ಭಕ್ತಿ ಮಾಡ್ತದ, ಏನು ಮಾಡ್ತದ? ಈ ಎಲ್ಲ ಎಷ್ಟು ವಿರುದ್ಧ ಆಗ್ತದೆ ನೋಡ್ರಿ ಜಗತ್ತಿಗೆ. ಕೆಲವು ಸಲ ಹೇಳ್ತಾರೆ, ಯಾಕಂದ್ರೆ ಇಲ್ಲಿ ಭಾಳಷ್ಟು ವ್ಯತ್ಯಾಸಗಳು ಆಗ್ತಾವೆ. ಇಲ್ಲಿ ಏನು ಹೇಳಿದಾರ, ಮಾನಸ ಪೂಜೆ ಬಹಳಷ್ಟು ಶ್ರೇಷ್ಠವಾದಂಥದ್ದು. ಅದು ಯಾವುದಕ್ಕೆ ಕಾರಣ ಆಗ್ತದಪ್ಪ ಅಂದ್ರೆ ಮುಕ್ತಿಗೆ ಸಾಧನ ಆಗ್ತದೆ. ಮಾನಸ ಪೂಜೆ ಯಾವುದಕ್ಕೆ ಸಾಧನ ಆಗ್ತದೆ ಅಂದ್ರೆ ಮುಕ್ತಿಗೆ ಸಾಧನ ಆಗ್ತದ ಅಂತ ಹೇಳಿದರು. ಈ ಸೂತ್ರದಲ್ಲಿ ಈಶ್ವರನ ಪೂಜೆಯನ್ನು ಈಶ್ವರನ ಲಕ್ಷಣದಿಂದಲೇ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ ಈ ಮುಂದವರು. ಈಶ್ವರನ ಲಕ್ಷಣ ಏನದಾವ ಅದರಿಂದನೇ ಮಾಡ್ತಕ್ಕಂಥದ್ದು. ಅಂದ್ರೆ ಈಶ್ವರ ಹೆಂಗದಾನ, ಬೇರೆ ಅದಾನ ಏನು, ಹೆಂಗದಾನ ಅಂತಂದ್ರೆ ಈಶ್ವರ ತನ್ನ ಆತ್ಮಸ್ವರೂಪನೇ ಆಗಿದಾನ, ಬೇರೆ ಭಿನ್ನ ಇಲ್ಲ. ಈಶ್ವರ ನಿನ್ನೊಳಗದಾನ, ನಿನ್ನ ಸ್ವರೂಪನೇ ಅದಾನತ. ಇದು ಆತ್ಮನ ಲಕ್ಷಣಗಳಿಂದಲೇ ಲಕ್ಷ್ಯರೂಪ ಆತ್ಮನನ್ನು ಸ್ಮರಿಸುವುದರಿಂದ ನೀನೇ ಆ ಸ್ವರೂಪನೇ ನೀನಿದೆ. ಆ ರೀತಿಯಾಗಿ ಲಕ್ಷ್ಯರೂಪ ಆತ್ಮನನ್ನು ಸ್ಮರಿಸೋದಂದ್ರೆ ಈಶ್ವರನ ಪೂಜೆ ಮಾಡಿದಂಗೆ ಆಗ್ತದ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. 5ನೆಯ ಸೂತ್ರದಲ್ಲಿ ಹೇಳ್ತಾರೆ, ಮಾಡು ಶಿವಾರ್ಚನೆಯ ಹೃದಯಾಬ್ಜದೋಳು ಆಡದೆ ಬೇರೊಂದು ಮತವನ್ನು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಮಾಡು, ಪೂಜೆ ಮಾಡು, ಶಿವಾರ್ಚನೆ ಮಾಡು. ನೋಡ್ರಿ ಹೆಂಗೆ ಮಾಡ್ತೀವಿ? ಶಿವಪೂಜೆಯನ್ನು ಮಾಡು. ಎಲ್ಲಿ? ಹೃದಯ ಕಮಲದಲ್ಲಿ. ಮತ್ತೆ ಏನಂತ ಹೇಳ್ತಾರೆ? ಮತ್ತೊಂದು ಅಂದರೆ ಬೇರೊಂದು ಅಂದರೆ ಮತ್ತೊಂದು ಮತವನ್ನು, ಬೇರೆ ಮತವನ್ನು ಎಣಿಸದೆ, ನುಡಿಯದೆ ಅಂತ ಹೇಳ್ತಾರೆ. ಯಾಕಂದ್ರೆ ಆತ್ಮಸ್ವರೂಪವಾದಂತಹ ಶಿವಪೂಜೆಯನ್ನು ಮಾಡುವ ಹೊರತು ಹೆಂಗಂದ್ರೆ ಅದು ಆತ್ಮಸ್ವರೂಪ, ನಿನ್ನ ಆತ್ಮಸ್ವರೂಪನೇ ಶಿವಪೂಜೆ ಅಂತ ತಿಳ್ಕೊಳ್ಳುವಂಥದ್ದು. ಈ ರೀತಿ ಶಿವಪೂಜೆಯನ್ನು ಮಾಡುವ ಹೊರತು ಬೇರೆ ಇನ್ನೊಂದು ಮತದಲ್ಲಿ ಹೇಳಿರುವ ಪೂಜೆ ಭಾಳ ಹೆಚ್ಚಿನದಂತ ಅಪೇಕ್ಷೆ ಮಾಡಬೇಡ. ಈಗ ಇದು ಏನದ, ನನ್ನ ಆತ್ಮಸ್ವರೂಪನೇ ಶಿವಪೂಜೆ ಅಂತ ಅದೇ ಒಂದು ಯಾವ ಈಶ್ವರನು ತನ್ನ ಆತ್ಮಸ್ವರೂಪ ಆಗಿದ್ದಾನಂತಾನೆ ಆತ್ಮನ ಒಂದು ಅದೇ ಲಕ್ಷಣದಿಂದ ನೀ ಪೂಜೆ ಮಾಡು, ಬೇಡ ನಂಗಿಲ್ಲ, ಆ ರೂಪದಿಂದ ಮಾಡು. ಆದ್ರೆ ಬೇರೆ ಇನ್ನೊಂದು ಮತದಾಗ ಬೇರೆ ಥರ ಹೇಳ್ಯಾರಲ್ರಿ, ಅದು ಶ್ರೇಷ್ಠ ಐತಲ್ರಿ. ಈ ಕಡೆ ಮತದಾಗ ಹಿಂಗೆ ಹೇಳ್ಯಾರಲ್ರಿ, ಅದು ಶ್ರೇಷ್ಠ ಅಂತಂದ್ರೆ ಬೀಳ್ತಿದೆ, ಹಳ್ಳಕ್ಕೆ ಬೀಳ್ತಿದೆ. ಅದಕ್ಕೆ ಬೇರೆ ಇನ್ನೊಂದು ಮತದಲ್ಲಿ ಹೇಳಿರೋ ಪೂಜೆನೇ ಭಾಳ ದೊಡ್ಡದದ್ರಿ, ಇದು ಪೂಜೆ ದೊಡ್ಡದಲ್ಲ ಅಂತ ನೀ ಏನಾರು ಅಂದ್ಕೊಂಡು ಅಂದ್ರೆ ಭಾಳ ಕಷ್ಟ ಆಗ್ತದೆ. ಹಂಗೆಲ್ಲ ಅಂದ್ಕೊಳ್ಬಾರ್ದು. ಯಾಕಂದರೆ ಬೇರೆ ಇನ್ನೊಂದು ಮತದಲ್ಲಿ ಹೇಳಿರೋ ಪೂಜೆ ಹೆಚ್ಚಿನದಂತ ಅಪೇಕ್ಷೆ ಮಾಡಬೇಡ. ನೀ ಮಾಡುವಂಥದ್ದೇನು ಕಡಿಮೆ ಅಲ್ಲ. ನೀನು ಅಲ್ಲೈತು ಕಿಲ್ಲೈತೆ ಅಂತ ಹಂಗೆ ನೋಡ್ಕೊಂಡು ಮಾಡಿದ್ರೆ ಅದು ಆ ಥರ ಅಪೇಕ್ಷೆ ಮಾಡುವಂಥದ್ದು ಯೋಗ್ಯ ಅಲ್ಲ ಅಂತ ಕೂಡ ಹೇಳ್ತಾರೆ ಅವರು. ಬೇರೆ ಮತದಲ್ಲಿ ಇನ್ನೊಂದು ಮತದಲ್ಲಿ ಮಾಡುವಂಥ ಪೂಜೆನೇ ಶ್ರೇಷ್ಠ ಅಂತ ಅನ್ಕೋಬೇಡ, ಅದು ಅಪೇಕ್ಷೆ ಮಾಡೋಕ್ಕೆ ಹೋಗಬೇಡ. ನೋಡ್ರಿ ಅದಕ್ಕೆ ಹೇಳ್ತಾರೆ ಭಾಳಷ್ಟು ಅಲ್ಲ, ಅದು ಶ್ರೇಷ್ಠ. ಅವರು ಅದಕ್ಕೆ ಹೇಳಿದ್ರು, ಮೈತ್ರೇದೇವಿ
ಅದನ್ನೇ ಹೇಳಕತ್ತಾರ, ಮೈತ್ರಿ ದೇವಿಗೆ ಹೇಳಕತ್ತಾರ ಅವರು. ಬೇರೆ ಅನ್ಯ ಮತ ಆಕಿ ಅದಕ್ಕೆ ಹೇಳ್ತಾಳ, ಒಂದು ದುಃಖದಳು ತಾನೊಂದದೆ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರ್ಪ ಅಂದುಕು ಉಪಾಯವಿದೆಂದು ಒಲವಿಂದಿಂದೆನಗು ಅರ್ಪು ಸನ್ಮುನಿ ಮುಖ್ಯ ಅಂತ ಇದನ್ನೇ ಕೇಳಿ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದವಳಿದು ಸನ್ನುತ ನಿಜ ಸುಖದೊಳ ಆನಿರುತ್ತಿರ್ಪ. ನೋಡ್ರಿ, ಯಾಕಂದ್ರೆ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದವಳಿದು ಸನ್ನುತ ನಿಜ ಸುಖದೊಳ ಆನಿರುತ್ತೆ. ಇದಕ್ಕಿದೆ ಮತ ಅನ್ಯವಿಲ್ಲೆಂದೆನಿಪ ಸದ್ಗತಿಯೇ ಪೇಳನೆಗೆ ಅಮಳಾತ್ಮ. ಇದಕ್ಕಿದೆ ಮತ ಇನ್ನೊಂದು ಮತ ಐತಿ ನೋಡು, ಅದೈತಿ ನೋಡು, ಇದೈತೆ ಅಂತ ಹಿಂಗೆ ಏನು ಹೇಳಕ್ಕೆ ಹೋಗ್ಬೇಡ. ಇದಕ್ಕಿದೆ ಮತ ಅನ್ಯವಿಲ್ಲೆಂದೆನಿಪ ಸದ್ಗತಿಯೇ ಪೇಳು ಎನೆಗೆ ಅಮಳಾತ್ಮ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ ಮೈತ್ರ, ಇದು ಯಾಕಂದ್ರೆ ಈಶ್ವರ ತನ್ನ ಆತ್ಮಸ್ವರೂಪನೇ ಆಗಿರುವಂಥದ್ದು. ಆತ್ಮಸ್ವರೂಪವಾದ ಶಿವಪೂಜೆಯನ್ನು ಮಾಡು, ಅದ್ರ ಹೊರತು ಆ ಮತದಾಗ ಹಂಗೈತೆ ಈ ಮತದಾಗ ಐತೆ ಇದಕ್ಕಿಂತ ಆ ಮತದಲ್ಲಿ ಹೇಳ್ದದ್ದು ಭಾಳ ಶ್ರೇಷ್ಠ ಅಂತ ಹಿಂಗೆ ಅಪೇಕ್ಷೆ ಮಾಡಕ್ಕೆ ಹೋಗಬೇಡ. ಒಂದನೇ ನುಡಿಯಲ್ಲಿ ಹೇಳ್ತಾರ, ಏನು ಹೇಳ್ತಾರ, ಈಗ ಏನಂದ್ರೆ ಅಧಿಕಾರಿಯು ತನ್ನನ್ನು ತಾನು ತಿಳಿದು ತನ್ನನ್ನು ತಾನೇ ತಿಳ್ಕೊಂಡು ತನ್ನ ಸ್ವರೂಪ ಆದಂಥ ಶಿವನನ್ನು ಕುರಿತು ಶಿವಲಕ್ಷಣಗಳಿಂದ ಪೂಜಿಸಬೇಕು ಅಂತ ಹೇಳ್ತಾರೆ. ಹೆಂಗೆ ಒಂದನ್ನು ನುಡಿಯಲ್ಲಿ ಹೇಳ್ತಾರೆ, ಮಾಯ ಒದ್ದದ ಬೋಧವನು ಶುದ್ಧ ಮತಿವಿದ ನೊಯ್ಯಾರದಿಂದ ಭಾವಿಸಿ ತಾನು ಕಾಯಾದಿ ಕರಣಾಂತರದುಳು ತದ್ಗುಣ ಸಮುದಾಯ ಅನುಗುಣದಿಂದ ಭಜಿಪುದು ಅಂತ ಹೇಳ್ತಾರೆ ಅವರು. ಹೆಂಗೆ ಹೇಳ್ತಾರ, ತನ್ನ ಲಕ್ಷಣದಿಂದ ಶಿವಲಕ್ಷಣದಿಂದಲೇ ಶಿವನನ್ನು ಪೂಜೆ ಮಾಡುವಂಥದ್ದು. ಯಾಕಂದ್ರೆ ತನ್ನನ್ನು ತಾನು ತಿಳ್ಕೊಂಡು, ತಾನು ಯಾರಿದ್ದೀನಂತ ತಿಳ್ಕೊಂಡು ತನ್ನ ಸ್ವರೂಪಭೂತವಾದಂಥ ತನ್ನ ಸ್ವರೂಪ ಶಿವ, ತಾನು ಬೇರೆ ಅಲ್ಲ ಶಿವ ಬೇರೆ ಅಲ್ಲ, ಜಗತ್ತು ಬೇರೆ ಇಲ್ಲ. ನೋಡ್ರಿ ಎಷ್ಟು ಅದ್ಭುತದ, ನಾವು ಎಷ್ಟು ಗದ್ದಲಕ್ಕೆ ಬಿದ್ದೀವಿ. ನಾವು ನಾನು ಬೇರೆ ಅಂದ್ಕೊಂಡಿನಿ, ಶಿವ ಬೇರೆ ಅಂದ್ಕೊಂಡಿನಿ, ಜಗತ್ತು ಬೇರೆ ಅಂದ್ಕೊಂಡಿನಿ. ಎಷ್ಟು ಗದ್ದಲ ಐತಿ ನೋಡ್ರಿ ಇಲ್ಲಿ. ಅದಕ್ಕೆ ಹೇಳ್ತಾರೆ ಅವರು, ನೀನು ಬೇರೆ ಅಲ್ಲ, ಶಿವನು ಬೇರೆ ಅಲ್ಲ, ಜಗತ್ತು ಬೇರೆ ಅಲ್ಲ, ಎಲ್ಲ ನಿನ್ನೊಳಗೆ ತೋರುವಂಥವೆಲ್ಲನೂ. ಅದಕ್ಕೆ ಇಲ್ಲಿ ಶಿವನನ್ನು ಕುರಿತು ಶಿವ ಲಕ್ಷಣಗಳಿಂದಲೇ ಪೂಜಿಸಬೇಕು ಅದನ್ನು. ಹೆಂಗೆ ಅದಕ್ಕೆ ಮಾಯ ಒದ್ದದಂದ್ರೆ ಮಾಯೆಯಿಂದ ಆವರಣ ಆಗಿರುವಂಥದ್ದು, ಆಚ್ಛಾದಿಸಿದಂಥದ್ದು. ಈ ಬೋಧವನು ಅಂದರೆ ಶುದ್ಧ ಚಿದ್ರೂಪ, ಬೋಧ ಅಂದರೆ ಜ್ಞಾನ, ಅಂದರೆ ಸ್ವರೂಪ, ಅದು ಹೆಂಗದ ಶುದ್ಧ ಚಿದ್ರೂಪ, ಎಲ್ಲವನ್ನ ಅರಿಯುವಂಥದ್ದು. ಮತ್ತು ಶುದ್ಧ ಮತಿವಿಡಿದು ಅಂದರೆ ಶುದ್ಧ ಬುದ್ಧಿಯಿಂದ ತಿಳ್ಕೊಳ್ಳುವಂಥದ್ದು. ಅಂದರೆ ವೈಯಾರದಿಂದ ಅಂದರೆ ಚಂದದಿಂದ, ಭಾವಿಸಿ ಅಂದರೆ ಧ್ಯಾನಿಸಿ ಅನ್ನುವಂಥದ್ದು. ಕಾಯಾದಿ ಅಂದರೆ ಇವು ಕಾಯಾದಿ ಶರೀರ, ಇಂದ್ರಿಯಗಳು ಇವೆಲ್ಲ. ಮತ್ತು ಕರಣಾಂತರದಳು ಅಂತಃಕರಣದಲ್ಲಿ ತದ್ಗುಣ, ತದ್ಗುಣ ಅಂದರೆ ಆ ಪರಮಾತ್ಮನ ಲಕ್ಷಣಗಳು ಅಂತ ಅನ್ನುವಂಥದ್ದು. ಈ ಶುದ್ಧಾಂತಕರಣದಿಂದ ಮಾಯ ಸಂಬಂಧಿ ಆವರಣವಿಲ್ಲದ, ಯಾಕಂದ್ರೆ ಶುದ್ಧ ಅಂತಃಕರಣ ಇರಬೇಕು, ಅಲ್ಲಿ ಮಾಯ ಸಂಬಂಧವಾದಂಥ ಯಾವ ಆವರಣಗಳು ಆಚ್ಛಾದನೆ ಇರಬಾರ್ದು, ಆವರಣಗಳು ಇರಬಾರ್ದು. ಮಾಯೆ ಅನ್ನುವಂಥದ್ದು ಯಾವ ಒಂದು ಆವರಣ ಅಲ್ಲಿ ಇರಬಾರ್ದು, ಮಾಯೆ ಸಂಬಂಧವಾಗಿರುವಂಥ ಯಾವ ಆವರಣ ಅಲ್ಲಿ ಇರಬಾರ್ದು. ಹೆಂಗಿರ್ಬೇಕಂದ್ರೆ ನಿತ್ಯವಾಗಿರುವಂಥ ಶುದ್ಧ ಬದ್ಧವಾದ ಚಿದ್ರೂಪವನ್ನು ಭಾವಿಸುತ್ತಾ ಅದೇ ನಾನೆಂದು ಧ್ಯಾನಿಸುತ್ತಾ ಆ ಸ್ವರೂಪನೇ ನಾನಿದ್ದೀನಿ ಅಂತ ಧ್ಯಾನ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದು. ಅದೇ ಲಕ್ಷಣಗಳಿಂದ ಅದನ್ನು ಲಕ್ಷಿಸುವಂಥದ್ದೇ ಪೂಜೆಯಾಗಿರುವಂಥದ್ದು. ನೋಡ್ರಿ, ಇಲ್ಲಿ ಪೂಜೆ ಅಂದರೆ ಎಂಥ ಪೂಜೆ ಇದು? ಶುದ್ಧಾಂತಕರಣ ಇರಬೇಕು, ಅಲ್ಲಿ ಯಾವ ಒಂದು ಮಾಯ ಆವರಣ ಇಲ್ಲ, ಶುದ್ಧವಾಗಿರುವಂಥದ್ದು ಮತ್ತು ನಿತ್ಯವಾಗಿರುವಂಥದ್ದು. ಇಂಥ ಚಿದ್ರೂಪವನ್ನು ನಾನಿದ್ದೀನಿ, ಆ ಸ್ವರೂಪನೇ ನಾನು ಇದ್ದೀನಿ ಅಂತ ಮನಸ್ಸಿನಲ್ಲೇ ಧ್ಯಾನಿಸುವಂಥದ್ದು. ಅಂದ್ರೆ ಆ ಶುದ್ಧವಾದ ಅಂತಃಕರಣ ಅಂದರೆ ಆ ಶುದ್ಧವಾದ ಅಂತಃಕರಣ, ಆ ಲಕ್ಷಣ ಶಿವನ ಅಂದರೆ ಶಿವನ ಒಂದು ಲಕ್ಷಣದಿಂದಲೇ ಶಿವನನ್ನು ಧ್ಯಾನಿಸುವಂಥದ್ದು. ಆ ಶಿವನ ಲಕ್ಷಣ ಅಂತಂದರೆ ಮಾಯೆ ಯಾವುದು ಇರಂಗಿಲ್ಲ, ಅದೇ ಶಿವನ ಒಂದು ಅಂತಃಕರಣ. ಅದು ಅಂತಃಕರಣ ಅನ್ನುವಂಥದ್ದು ಮಾಯೆ ಒಂದು ಆಚ್ಛಾದನೆ ಇರದೇ ಇರುವಂಥದ್ದೇ ಆ ಶಿವನ ಒಂದು ಲಕ್ಷಣ. ಅದು ಅಲ್ಲಿ ಯಾವುದೇ ಇರೋಂಗಿಲ್ಲ ನೋಡ್ರಿ, ಯಾವುದು ಅಹಂಕಾರ ಮಮಕಾರ ಯಾವುದೂ ಇಲ್ಲ ಅಲ್ಲಿ, ಶುದ್ಧವಾದಂಥ ಅಂತಃಕರಣ.
ಆ ಶುದ್ಧವಾದ ಅಂತಃಕರಣದಿಂದ ಶಿವನನ್ನು ಧ್ಯಾನ ಮಾಡುವಂಥದ್ದು, ತನ್ನ ಲಕ್ಷಣದಿಂದ ತನ್ನನ್ನೇ ಧ್ಯಾನ ಮಾಡುವಂಥದ್ದು. ಈ ರೀತಿಯಾಗಿ ಅದಕ್ಕೆ ಇಲ್ಲಿ ಕೂಡ ಅದನ್ನು ಲಕ್ಷಿಸುತ್ತೆ. ಅದು ಯಾವ ರೀತಿ ಧ್ಯಾನಿಸ್ತಾ ಹೋಗ್ತಾರೆ, ಅದರ ಲಕ್ಷಣಗಳಿಂದಲೇ ಅದನ್ನು ಲಕ್ಷಿಸುವಂಥದ್ದು. ಶಿವನ ಲಕ್ಷಣ ಅಂತಂದ್ರೆ ಅಹಂಕಾರ. ಅದಕ್ಕೆ ನಾನಲ್ಲೋ ಶಿವ ನಾನಲ್ಲೋ, ನಾವು ಹೋಗದೆ ಶಿವ ತಾನಾಗಲ್ಲೋ. ಯಾವಾಗ ಅಹಂಕಾರ ಸಂಪೂರ್ಣವಾಗಿ ಅಳಿತೀವಿ, ನೀನೇ ಶಿವ ಆಗ್ತಿದೆ. ಶಿವ ಶಿವ ಅಂದರೆ ಯಾರು? ಏನು ಹೊರಗಡೆ ಅದ ಶಿವ? ಯಾವಾಗ ನಿನ್ನಲ್ಲಿ ಅಹಂಕಾರ ಮಮಕಾರಗಳು ಸಂಪೂರ್ಣವಾಗಿ ನಿನ್ನಿಂದ ಹೋಗ್ತಾವೆ, ಅವಾಗ ನೀನೇ ಶಿವ ಆಗ್ತಿದೆ. ಅದಕ್ಕೆ ಅಂಥ ಒಂದು ಶಿವನ ಲಕ್ಷಣದಿಂದ ಶಿವನನ್ನು ಧ್ಯಾನ ಮಾಡುವಂಥದ್ದಿದು. ಯಾವ ರೀತಿ ಅಂದ್ರೆ ಆ ಲಕ್ಷಣಗಳಿಂದ ಅದನ್ನು ಲಕ್ಷಿಸುವಂಥದ್ದು. ಆ ರೀತಿ ಚಿಂತನೆ ಮಾಡುವಂಥದ್ದೇನೆ. ಶುದ್ಧಾಂತಕರಣದಿಂದ ಅದೇ ಲಕ್ಷಣದಿಂದ ಶಿವನನ್ನು ಧ್ಯಾನಿಸುವಂಥದ್ದು. ಅದು ಏನಾಗ್ತದೆ? ಆ ಶಿವ ಪೂಜೆ ಆಗ್ತದೆ. ಅದು ಪೂಜೆಯಾಗಿರುವಂಥದ್ದು. ಅಂದ್ರೆ ಈಗ ಏನು ಹೇಳ್ತಾರೆ, ಮಣ್ಣಿನ ಗಣಪತಿಗೆ ಮಣ್ಣಿನ ಅಲಂಕಾರಗಳನ್ನು, ಮಣ್ಣಿನ ಗಣಪತಿ ಅದಾನ, ಆ ಕೊಳ್ಳಾಗ ನಾನಾ ರೀತಿಯಿಂದ ಸರ ಹಾಕಿರ್ತಾರೆ, ಕಿರೀಟ ಮಾಡಿರ್ತಾರೆ, ಮಣಿ ಥರ ಕಾಣಿಸ್ತಿರ್ತಾವ. ಕೊಳ್ಳಾಗ ನಾನಾ ರೀತಿಯಿಂದ ಹಾಕಿರ್ತಾರಲ್ಲ, ಅಲಂಕಾರಗಳನ್ನು ಮಾಡಿರ್ತಾರಲ್ಲ. ಎದರಿಂದ ಮಾಡಿರ್ತಾರೆ? ಗಣಪತಿ ಅಂದ್ರೆ ಬರೀ ಮಣ್ಣಿನ ಮೂರ್ತಿ ಇಷ್ಟೇ ಇಟ್ಟಿರ್ತಾರೆ ಅನ್ನೋದ್ರಲ್ಲ, ಅದಕ್ಕೆ ಕಿರೀಟ ಮಾಡಿರ್ತಾರೆ, ಕೊಳ್ಳಾಗ ನಾನಾ ರೀತಿ ಆಭರಣ ಮಾಡಿರ್ತಾರೆ, ವಸ್ತ್ರಗಳನ್ನು ಹಾಕಿರ್ತಾರೆ. ಎಲ್ಲ ಯಾವುದರಿಂದ ಮಾಡ್ಯಾರದ? ಮಣ್ಣಿನಿಂದನೇ ಮಾಡ್ಯಾರದ. ನೋಡ್ರಿ, ಮಣ್ಣಿನ ಗಣಪತಿಗೆ ಮಣ್ಣಿನ ಅಲಂಕಾರನೇ ಇರ್ತದೆ. ಮತ್ತು ಸುವರ್ಣದ ಗಣಪತಿಗೆ, ಈ ಬಂಗಾರದ ಗಣಪತಿ ಅದಾನ. ಈ ಮಣ್ಣಿನಿಂದ ಮಾಡಿದ ಗಣಪತಿಗೆ ಮಣ್ಣಿನಲ್ಲಿರುವಂಥ ಆಭರಣ, ಮಣ್ಣಿನಿಂದನೇ ಆಭರಣಗಳನ್ನು ಮಾಡಿರ್ತಾರೆ, ಹೌದಿಲ್ಲ? ವಸ್ತ್ರ ಆಗಿರ್ಬೋದು, ಕೊರಳಲ್ಲಿರುವಂಥ ಒಂದು ಸಾಮಾನುಗಳಾಗಿರ್ಬೋದು, ಕಿರೀಟ ಆಗಿರ್ಬೋದು, ಕೈಗೆ ವಂಕಿ ಆಗಿರ್ಬೋದು, ಇವೆಲ್ಲ ಮಣ್ಣಿನಿಂದನೇ ಅಲಂಕಾರ ಮಾಡಿರ್ತಾರೆ. ಅದ್ರಾಗ ಈ ಬಂಗಾರದ ಗಣಪತಿ ಮಾಡಿರ್ತಾರೆ, ಸುವರ್ಣದ ಗಣಪತಿ ಮಾಡಿರ್ತಾರಲ್ಲ, ಆ ಸುವರ್ಣದ ಅಲಂಕಾರ ಮಾಡಿರ್ತಾರೆ. ಅಲ್ಲಿ ಕೂಡ ಬೇರೆ ಬೇರೆ ಏನಾರು ಮಾಡಿರ್ತಾರೆ ಅನ್ನೋದ್ರಲ್ಲ, ಬಂಗಾರದ ಆಭರಣಗಳೇ ಮಾಡಿರ್ತಾರೆ. ಕೊಳ್ಳಾಗ ಹಾಕೋದು, ಈ ಕಿರೀಟ ಆಗಿರ್ಬೋದು, ಕೈಯಾಗಿ ವಂಕಿ ಥರ ಆಗಿರ್ಬೋದು, ನಾನಾ ರೀತಿಯಿಂದ ಏನು ಮಾಡಿರ್ತಾರೆ ಅಲಂಕಾರ, ಅದು ಕೂಡ ಬಂಗಾರದೇ ಆಭರಣಗಳು ಇರ್ತಾವೆ. ಅದೇ ರೀತಿ ಕೂಡ ಇಲ್ಲಿ ಕೂಡ ಹೇಳ್ತಾರ, ಸ್ವರೂಪಭೂತವಾಗಿರುವ ಶಿವನನ್ನು ಕುರಿತು. ಶಿವನಿಗೆ ನೋಡ್ರಿ ಸ್ವಲ್ಪ ಅದ್ಭುತವಾಗಿ ಅರ್ಥ ಆಗ್ತದಲ್ಲ. ಯಾಕಂದ್ರೆ ಮಣ್ಣಿನಿಂದ ಗಣಪತಿನ ಮಾಡ್ಯಾರ, ಮಣ್ಣಿನಿಂದನೇ ಅಲಂಕಾರಗಳನ್ನು ಮಾಡಿರ್ತಾರೆ. ಸುವರ್ಣದ ಬಂಗಾರದಿಂದ ಮಾಡಿದಂಥ ಗಣಪತಿಯನ್ನು ಬಂಗಾರದಿಂದನೇ ಆಭರಣಗಳು ಮಾಡಿರ್ತಾರೆ, ಅದಕ್ಕೆ ಮತ್ತು ಅಲಂಕಾರ ಮಾಡಿರ್ತಾರಿಲ್ಲ, ನೋಡ್ತೀವಲ್ಲ. ಆ ರೀತಿ ಇಲ್ಲಿ ಕೂಡ ಶಿವನನ್ನು ಕುರಿತು, ಸ್ವರೂಪಭೂತವಾಗಿರುವ ಶಿವನನ್ನು ಕುರಿತು ಅವನ ಲಕ್ಷಣಗಳಿಂದಲೇ ಅವನನ್ನು ಪೂಜಿಸಬೇಕಾಗ್ಯದ. ಆತನ ಲಕ್ಷಣಗಳಿಂದನೇ ಆತನ್ನು ಪೂಜಿಸಬೇಕಾಗ್ಯದ. ಅಂದ್ರೆ ಗಂಗಾ ನದಿಯನ್ನು ಪೂಜೆ ಮಾಡಬೇಕಾದ್ರೆ ನೀರನ್ನು ಬೇರೆ ಕಡೆಯಿಂದ ತರ್ತಾರೇನೋ ಅಂದರೆ ಇಲ್ಲ. ಗಂಗಾ ನದಿಯನ್ನು ಪೂಜೆ ಮಾಡಬೇಕಾದ್ರೆ ಏನು ಮಾಡ್ತಾರೆ? ನೀರನ್ನು ಬೇರೆ ಕಡೆಯಿಂದ ತಂದು ಮಾಡ್ತಾರೇನ? ಇಲ್ಲಲ್ಲ, ಗಂಗೆ ನೀರಿನಿಂದಲೇ ಗಂಗೆಯನ್ನು ಪೂಜೆ ಮಾಡ್ದಂಗೆ. ಗಂಗಾ ಪೂಜೆ ಮಾಡಕತ್ತೀವಿ ಅಂತೇಳಿ ಬೇರೆ ನೀರು ತಂದಕ್ಕೆ ಹಾಕಿ ಚಿಮುಕಿಸಿ ಮಾಡ್ತಾರೇನಂದ್ರೆ ಇಲ್ಲ, ಅವೇ ನೀರು ತೊಗೊಳ್ತಾರೆ, ಅವನ್ನ ಪೂಜೆ ಮಾಡ್ತಾರೆ. ಹಿಂಗೆ ಈಶ್ವರನ ಲಕ್ಷಣಗಳಿಂದಲೇ ಪೂಜಿಸ್ತಕ್ಕಂಥದ್ದು, ಪೂಜೆ ಮಾಡುವಂಥದ್ದು ಅಂತ ಹೇಳ್ತಾರೆ ನೋಡ್ರಿ. ಈ ರೀತಿಯಾಗಿ ಶಿವನನ್ನು ಕುರಿತು ಶಿವಲಕ್ಷಣಗಳಿಂದಲೇ ಪೂಜಿಸ್ತಕ್ಕಂಥದ್ದು ಅಂತ ಕೂಡ ಹೇಳ್ತಾರೆ ಅವರು. ಮತ್ತು ಎರಡನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ? ಈಗ ಹರನೇ ಸರ್ವಾಧಾರನೆಂಬುದು ಆಸನವದು, ಪರಿಪೂರ್ಣವೆಂಬುದು ಆಹ್ವಾನವು, ಅರುಷ ವಾರಿದಿ ಎಂಬುದು ಅರ್ಘ್ಯವು, ಈ ಜಗಮೀಶ ಚರಣವೆಂಬುದೇ ಪಾದ್ಯವೆನಿಪ್ಪುದು ಅಂತ ಈಶ್ವರನ ಪೂಜೆಯು ಅಷ್ಟೋಪಚಾರವೆಂತಲೂ ಷೋಡೋಪಚಾರವೆಂತಲೂ ಹೀಗೆ ಅನೇಕ ವಿಧವಾಗಿ ಇಲ್ಲಿ ಮಾಡುವಂಥದ್ದು ಉಂಟು. ಅದರಲ್ಲಿ ಷೋಡೋಪಚಾರ ಯಾವ ರೀತಿ ಪೂಜೆಯನ್ನು ಹೇಳ್ತಾರಂತಂದರೆ ಹೆಂಗೆ ಮಾಡ್ಬೇಕನ್ನುವಂಥದ್ದು ಹೇಳ್ತಾರೆ ಅವರು. ಹರನೇ ಅಂದರೆ ಯಾರು? ಹರನೇ ಪರಮಾತ್ಮನೇ ನಾಮರೂಪಾತ್ಮಕ ಜಗತ್ತಿಗೆ ಆಧಾರವಾಗಿದ್ದಾನಂತ ತಿಳ್ಕೊಳ್ಳುವಂಥದ್ದು. ನೋಡ್ರಿ, ನಾವು ಪೂಜೆ ಮಾಡಬೇಕಾದಾಗ ಆಸನ ಹಾಕ್ಕೊಂಡು ಕೂಡ್ತೀವಿ, ಹೌದಲ್ಲ? ಏನಾರು ಒಂದು ಕಂಬಳಿ ಹಾಕ್ಕೊಂಡು ಅಥವಾ ಏನೋ ಒಂದು ಮಣಿ ಇಟ್ಕೊಂಡು ಏನೋ ಮಾಡ್ಕೊಂಡು ಕೂಡ್ತೀವಿ. ಇಲ್ಲಿ ಎಂಥ ಆಸನಪ್ಪ? ಈಶ್ವರನ ಪೂಜೆ ಮಾಡಬೇಕಾದ್ರೆ ಎಂಥ ಆಸನ ಬೇಕು ಅಂದ್ರೆ ಅವ್ರು ಹೇಳ್ತಾರೆ. ಯಾವ ರೀತಿ ಪರಮಾತ್ಮ ಹೆಂಗದಾನ? ಸರ್ವ ಆಧಾರ ಅಂದರೆ ಸರ್ವಕ್ಕೂ ಆಧಾರವಾಗಿರುವಂಥವನು.
ಜಗತ್ತಿನಲ್ಲಿ ಸಕಲ ಜೀವರಾಶಿಗಳು ಅದಾವ, ನಾನಾ ರೀತಿಯಿಂದ ಅದಾವ. ಆದರೂ ಕೂಡ ಇದಕ್ಕೆ ಆಧಾರವಾಗಿರುವಂಥದ್ದು ಯಾವುದು? ಭೂಮಿ ಐತಿಲ್ಲ. ಅದ್ರಂಗೆ ಆತ್ಮ ಈ ಪಂಚಭೂತಗಳಾಗಿರ್ಬೋದು, ಎಲ್ಲದಕ್ಕೂ ಆಧಾರವಾಗಿರುವಂಥವ್ನು ಯಾರು? ಪರಮಾತ್ಮ. ಸರ್ವ ಆಧಾರವಾಗಿರುವಂಥ ನಾಮ ರೂಪಾತ್ಮಕ ಜಗತ್ತಿಗೆ ಆಧಾರವಾಗಿರುವಂಥವ್ನು ಯಾರು? ಪರಮಾತ್ಮ. ಹಲವಾರು ನಾಮದಿಂದ ಅದಕ್ಕೆ ಹೇಳ್ತಾರೆ ಅವರು, ನಾಮ ರೂಪದಿಂದ ಭಿನ್ನವಾಗಿ ಎಲ್ಲ ತೋರ್ತಾ ಬಂದರೂ ಕೂಡ ಆ ನಾಮ ರೂಪದಿಂದ ಕೂಡಿದಂಥ ಈ ಜಗತ್ತಿಗೆ ಆಧಾರವಾಗಿರುವಂಥವ್ನು ಯಾರು? ಪರಮಾತ್ಮ. ಈ ರೀತಿ ತಿಳ್ಕೊಳ್ಳುವಂಥದ್ದು ಏನಂತಾರೆ? ಅದಕ್ಕೆ ಆಸನ ಅಂತ ಹೇಳ್ತಾರೆ. ಆಸನ ಅಂದರೆ ಆಸನ ಹಾಕೊಂಡು ಕುಂತಿರ್ತೀವಲ್ಲ, ಈ ರೀತಿ ತಿಳಿಯುವಂಥದ್ದು ಆಸನವು ಅಂತ ಹೇಳ್ತಾರೆ. ಮತ್ತೇನು ಹೇಳ್ತಾರೆ? ಪರಿಪೂರ್ಣನೆಂಬುದು, ಪರಿಪೂರ್ಣ ಅನ್ನುವಂಥದ್ದು ಎಲ್ಲ ಕಡೆ. ಯಾಕಂದ್ರೆ ಆಹ್ವಾನವು ಅಂದರೆ ಕರೆಯುವಂಥದ್ದು. ಆಹ್ವಾನವು ಅಂತಂದ್ರೆ ಕರೆಯುವಂಥದ್ದು. ಆಹ್ವಾನವು ಅಂತಂದರೆ ಕರೆಯುವಂಥದ್ದು. ಅದಕ್ಕೆ ಪರಿಪೂರ್ಣ ಅನ್ನುವಂಥದ್ದು ಯಾವಾಗ ಆತ ಪರಿಚ್ಛಿನ್ನನಾಗಿಲ್ಲ, ಇಷ್ಟೇ ಅಷ್ಟೇ ಅದನಂತಲ್ಲ. ಏನು ಒಂದು ಗುಡಿ ಗುಂಡಾರದಾಗ ಅದನ ದೇವ್ರು ಪರಮಾತ್ಮ ಇಷ್ಟ್ರಾಗ ಇರ್ತಾನೆ. ಅಂದ್ರೆ ಗುಡಿ ಗುಂಡಾರದಾಗಿದ್ದಂದ್ರೆ ಪರಿಚ್ಛಿನ್ನತದಿಂದ ಕೂಡಿದಾನ ಅನ್ಬೇಕಾಗ್ತದೆ. ಒಳಗಿಟ್ಟು ಪೂಜೆ ಮಾಡಿ ಬಾಗಿಲು ಹಾಕ್ಕೊಂಡು ಬಂದ್ರೆ ಅಷ್ಟಕ್ಕೆ ಸೀಮಿತದಾನ, ಪರಿಚ್ಛಿನ್ನತೆಯಿಂದ ಕೂಡ್ಯಾನ ಭಗವಂತ. ಇಲ್ಲ, ಅದು ಹೆಂಗದಾನ? ಗುಡಿ ಒಳಗನೂ ಅದಾನ, ಹೊರಗನೂ ಅದಾನ, ಎಲ್ಲ ಕಡೆನೂ ತುಂಬಿದಾನ, ನನ್ನಲ್ಲೂ ತುಂಬಿದಾನ. ಅದಕ್ಕೆ ಹೇಳ್ತಾರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಪಿಂಡಾಂಡದೊಳಗೂ ಅದಾನ, ಬ್ರಹ್ಮಾಂಡದೊಳಗೆ ಅದಾನ, ಒಬ್ಬತನೇ ಎಲ್ಲ ಕಡೆ ತುಂಬಿದಾನ. ಅದಕ್ಕೆ ಈ ರೀತಿ ಪರಿಪೂರ್ಣವಾಗಿ ಇದ್ದಾನ ಆತ ಅಂತ ತಿಳ್ಕೊಳ್ಳುವಂಥದ್ದು. ಅದಕ್ಕೇನು ಹೇಳುತ್ತಾರೆ? ಆ ಆಸನದಲ್ಲಿ ಕೂಡಿಸ್ದಂಗದು. ಆಸನದಲ್ಲಿ, ಯಾಕಂದ್ರೆ ಆಸನವನ್ನು ಹಾಕ್ಕೊಂಡಿರ್ತಾರಲ್ಲ ಅದರಲ್ಲಿ ಕೂಡಿಸ್ದಂಗೆ, ಆಹ್ವಾನ ಮಾಡ್ದಂಗೆ. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾರೆ? ಅರುಷವಾರಿಧಿ ಎಂಬುದು ಅರ್ಘ್ಯವು. ಅರುಷವಾರಿಧಿ ಅನ್ನುವಂಥದ್ದು ಏನಾದ್ರೆ ಅರ್ಘ್ಯವು. ಅರ್ಘ್ಯವಂದ್ರೆ ಕೈ ಹಿಂಗೆ ತೊಳೆಯುವಂಥದ್ದು, ಹಸ್ತ ತೊಳೆಯುವಂಥದ್ದು. ಯಾಕಂದ್ರೆ ಆನಂದ ವಿಷಯದಲ್ಲಿ ಪರಮಾತ್ಮ ಹೆಂಗದನಪ್ಪ? ಪರಿಪೂರ್ಣ ಆನಂದ ಅಂತ ಹೇಳ್ತಾರಲ್ಲ, ಸಮುದ್ರೋಪಾದಿಯಿಂದ ಕೂಡಿದಂಥವನು, ಸಮುದ್ರಪ್ರಾಯನಾಗಿರುವಂಥವನು. ಇಷ್ಟಿಷ್ಟ ಆನಂದ ಅಲ್ಲ. ಅದಕ್ಕೆ ನಮಗೆ ಹೇಳ್ತೀವಿ, ಇಂಥ ಆನಂದವನ್ನು ನಾವು ಪಡ್ಕೊಂಡ್ರೆ ಅದು ಕರಗುವಂಥದ್ದು ಅಲ್ಲ, ಹೋಗುವಂಥದ್ದಲ್ಲ, ಬರುವಂಥದ್ದಲ್ಲ. ಅಂಥ ಒಂದು ಆನಂದ ಇದು. ಅದು ಹೆಂಗದ? ಪರಿಪೂರ್ಣ ಆನಂದ. ಅದಕ್ಕೆ ಹೇಳ್ತಾರೆ ಸಂತತ ಮಿರ್ಪ ಅಂತ ಹೇಳಿದ್ದಾರೆ ಮೈತ್ರಾದೇವಿ. ಒಂದು ದುಃಖದಳು ತಾನು ಒಂದದೇ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರ್ಪ. ಅದು ಆನಂದ ಎಂಥದ್ದಾಗಿರ್ಬೇಕು? ಪರಿಪೂರ್ಣ ಆಗಿರಬೇಕು, ಯಾವಾಗಲೂ ಇರಬೇಕದು ಆನಂದ. ಸಂತತ ಮಿರ್ಪ ಅಂದರೆ ಯಾವಾಗಲೂ ಇರುವಂಥದ್ದು. ಅಂಥ ಆನಂದ ಅದು ಒಂದು ಸಲ ಆಯ್ತಂದ್ರೆ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ನೋಡ್ರಿ, ಅಂಥ ಆನಂದ ಇದೆ. ಅದಕ್ಕೆ ಮಹಾತ್ಮರು ಇದಕ್ಕೆ ಬಡದಾಡಿದರು. ನಾವು ಎದಕ್ಕೆ ಬಡದಾಡ್ತೀವಿ? ಕಿಟಕ್ಕೆ ಕದಾಬು. ಮಹಾತ್ಮರು ಇಂಥದಕ್ಕೆ ಕೈ ಹಾಕಿಬಿಟ್ರು. ಯಾಕಂದ್ರೆ ಅಂಥ ಒಂದು ಇಂಥದಕ್ಕೆ ತಿಳ್ಕೊಂಡು ಮಹಾತ್ಮರು ನೋಡ್ರಿ, ಅಂಥದಕ್ಕೆ ತಿಳ್ಕೊಬೇಕಾದ್ರೆ ಈ ಶರೀರ ಬೇಕಾಗ್ಯದ. ಅಂಥ ಸಮುದ್ರೋಪಾದಿಯಿಂದ ಕೂಡಿದಂಥ ಆನಂದವನ್ನು ಪಡ್ಕೊಳ್ಬೇಕಾದ್ರೆ ಈ ಶರೀರ ಭಾಳ ಮುಖ್ಯ ಅದ. ಅವ್ರು ಏನು ಹೇಳಿದ್ರೆ, ಮೊದಲು ಕಿಟ್ಟು ಇದ್ದವು ಎಷ್ಟು ದೊಡ್ಡ ಪ್ರಮಾಣದಾಗ ಮಾಡಿಬಿಟ್ಟೆ ನೋಡ್ರಿ ಗುರುನಾಥ ನಮ್ಗೆ. ಶರೀರ ಕಿಟ್ಟು ಶರೀರದಾಗ ನಾ ಇದೀನಿ ರೀ, ಒಳಗೆ ಅದೀನಿ ರೀ ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ಆಮೇಲೆ ದೊಡ್ಡ ಪ್ರಮಾಣದಾಗ ಬೆಳೆಸಿಬಿಡ್ತಾನೆ ಗುರುನಾಥ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಕೋಡ್ಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡ್ಗನ ಕೋಳಿ ನುಂಗಿತ್ತ, ಗೋವಿಂದ ಗುರುವಿನ ಪಾದ ನನ್ನನ್ನೇ ನುಂಗಿತ್ತ ತಂಗಿ. ಎಷ್ಟು ಅದ್ಭುತವಾಗಿ ಬರೀತಾರೆ ಮಹಾತ್ಮರು ತಿಳ್ಕೊಂಡ್ರು. ಅದಕ್ಕೆ ಆನಂದ ಅಂದರೆ ಎಂಥ ಆನಂದ? ಪರಿಪೂರ್ಣ ಆನಂದದಪ್ಪ ನಿಂತ. ಅಂಥ ಒಂದು ಆ ಪರಿಪೂರ್ಣ ಆನಂದದ ವಿಷಯದಲ್ಲಿ ಪರಮಾತ್ಮ ಹೆಂಗದನ ಸಮುದ್ರ ಪ್ರಾಯನಾಗಿರೋನಂತ ತಿಳಿದಾಗ ಅದಕ್ಕೆ ಹೇಳ್ತಾರೆ ಹಸ್ತ ತೊಳೆದಂಗಂತ ನೋಡ್ರಿ, ಕೈ ಹಿಂಗೆ ತೊಳೆದಂಗೆ ಆಯ್ತದ ಈ ರೀತಿಯಾಗಿ. ಯಾಕಂದ್ರೆ ಹಸ್ತ ತೊಳೆದಂಗೆ. ಮತ್ತು ಜಗತ್ತು ಈಶ್ವರನ ಪಾದ ಅಂತ ತಿಳಿದ್ರೆ ಹೇಳ್ತಾರೆ. ಯಾಕಂದ್ರೆ ಈ ಜಗಮೀಶ ಚರಣವೆಂಬುದೇ ಪಾದ್ಯವೆನಿಪುದು. ಜಗತ್ತು ಹೆಂಗೈತಿದು ಕಾಣುವಂಥದ್ದು ಈಶ್ವರನ ಪಾದ ಐತಿದು, ಎಲ್ಲ ಕಡೆ ತುಂಬಿದದು.
ವಿರಾಟ ಸ್ವರೂಪ ನಾವು ಹೇಳ್ತೀವಲ್ಲ, ಎಲ್ಲ ಕಡೆ ತುಂಬಿದಂಥದ್ದು ಯಾರು? ಪರಮಾತ್ಮನ ಪಾದ. ವಿರಾಟ ಸ್ವರೂಪ ತೊಟ್ಕೊಂಡಾಗ ಇದು ಬ್ರಹ್ಮಾಂಡ ಹೆಂಗೈತೆ? ಇದೆಲ್ಲ ಈಶ್ವರನ ಪಾದ. ಈ ಜಗತ್ತು ಏನೈತೆ ಈಶ್ವರನ ಪಾದ ಐತೆ ಅಂತ ಯಾವಾಗ ತಿಳ್ಕೊಳ್ತಾರ ಅದು ಪಾದ ಪೂಜೆ ಆಗಿಬಿಡ್ತು ನೋಡ್ರಿ. ಈಶ್ವರನ ಅದು ಪಾದ ಪೂಜೆ ಆಯಿತು. ಈ ರೀತಿಯಾಗಿ ತಿಳಿಯುವಂಥದ್ದು ಮೈತ್ರ ಅಂತ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಅವರು. ಮತ್ತು ಆಚಮನ ಅಭಿಷೇಕಾದಿಗಳ ಬಗ್ಗೆ ಹೇಳ್ತಾರೆ, ಹೆಂಗೆ ಮಾಡೋದು ಅನ್ನುವಂಥದ್ದು 3ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಏನು ಹೇಳ್ತಾರೆ? ಟೈಮ್ ಆಯಿತು, ಇದನ್ನು ಹಿಡ್ಕೊಂಡು ನಾವು 3ನೇ ನುಡಿ ಹಿಡ್ಕೊಂಡು ಬಹಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾರೆ ಮಹಾತ್ಮರು. ಇಲ್ಲಿ ಕೂಡ ನೋಡೋಣ. ಮತ್ತು ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರಗೋಣ.